ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ದೇವಗುರು ಬೃಹಸ್ಪತಯೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ವಕ್ರತ್ಯಾಗದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಗುರುಗ್ರಹವು ತನ್ನ ದೀರ್ಘಕಾಲದ ಒಂದು ವಕ್ರಗತಿಯನ್ನು ಮುಗಿಸಿ ಇದೇ ಫೆಬ್ರವರಿ 4ರಿಂದ ತನ್ನ ಒಂದು ರುಜುಗತಿಯನ್ನು ಆರಂಭಿಸುವಂಥ ಒಂದು ಘಟನೆ ಜರಗಲಿದೆ. ಫೆಬ್ರವರಿ 4ರಿಂದ ಮುಂದೆ ಮೇ 14ರವರೆಗೂ ವೃಷಭ ರಾಶಿಯಲ್ಲೇ ಇರುವಂತಹ ಗುರುವಿನ ಒಂದು ರುಜುಗತಿಯ ಚಲನೆ ಖಗೋಳದಲ್ಲಿ ಜರುಗುವಂತಹ ಒಂದು ಹಲವಾರು ವಿಸ್ಮಯಗಳಿಗೆ ಸಾಕ್ಷಿಯಾಗಲಿದೆ. ಜೊತೆಗೆ ಈ ವರ್ಷದ ಆರಂಭದಲ್ಲಿ ಸಹ ಅಂದರೆ ಮುಂದಿನ ಯುಗಾದಿ ಪರ್ವಕಾಲದಲ್ಲಿ ಸಹ ಗುರುವು ಅಲ್ಲಿ ವೃಷಭದಲ್ಲೇ ಇರುವಂತಹ ಘಟನೆ. ಯುಗಾದಿಯ ಬಳಿಕ ಅಂದರೆ ಮೇ 14ಕ್ಕೆ ಆತನು ರಾಶಿ ಪರಿವರ್ತನೆ ಮಾಡುತ್ತದೆ. ಹಾಗಾಗಿ ಈ ಗುರುವಿನ ವಕ್ರತ್ಯಾಗದ ಬಳಿಕ ಆಗುವಂಥ ಒಂದು ದೀರ್ಘಕಾಲೀನ ಪರಿಣಾಮವು ಮೇ 14ರವರೆಗಿರುತ್ತೆ. ಫೆಬ್ರವರಿ 4ರಿಂದ ಆರಂಭಿಸಿದರೆ ಸುಮಾರು 99 ದಿನಗಳ ಈ ರುಜುಗತಿಯು ಈ ಜಗತ್ತಿನಲ್ಲೂ ಸಾಮಾಜಿಕ ಆಗುಹೋಗುಗಳ ಮೇಲೂ, ಆರ್ಥಿಕತೆಯ ಮೇಲೂ, ರಾಜಕೀಯ, ಧಾರ್ಮಿಕ ಅಥವಾ ಪ್ರತಿಯೊಬ್ಬರ ಒಂದೊಂದು ರಾಶಿಗಳ ಮೇಲೂ ಅನೇಕ ರೀತಿಯ ಪರಿಣಾಮಗಳನ್ನು ಬೀರುವಂಥ ಒಂದು ಶಕ್ಯತೆ ಇರುತ್ತೆ. ಗುರು ಗ್ರಹವು ನಮ್ಮ ಈ ನವಗ್ರಹಗಳ ಮಂಡಲದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದು ಗಾತ್ರದಲ್ಲಿ ಬಹಳ ಒಂದು ಅದ್ಭುತವಾದ ಒಂದು ಸ್ಥಳಾವಕಾಶ ಇರುವಂಥ ಒಂದು ವಿಶಾಲವಾದ ಗ್ರಹ, ಅಂದರೆ ಬಹಳ ಒಂದು ಘನವಾದ ಗ್ರಹ. ಆ ಗುರು ಎಂಬ ಒಂದು ಪದದ ಅರ್ಥನೇ ಘನವಾಗಿದ್ದು, ವಿಶಾಲವಾಗಿದ್ದು, ವಿಸ್ತಾರವಾಗಿದ್ದು, ದೊಡ್ಡದಾಗಿದ್ದು ಅಂತ, ಗಹನವಾಗಿದ್ದು. ಹಾಗಾಗಿ ಆ ಒಂದು ಗ್ರಹಗಳಲ್ಲೇ ಒಂದು ಬೃಹತ್ತಾದ ಆಕೃತಿ ಉಳ್ಳಂಥ ಗುರು, ಅಥವಾ ಇಂಗ್ಲೀಷ್ನಲ್ಲಿ ಜುಪಿಟರ್ ಎಂದು ಕರೆಯುತ್ತಾರೆ. ನಾವು ಬೃಹಸ್ಪತಿ, ದೇವಗುರು, ಜೀವ ಮುಂತಾದ ಹಲವಾರು ಹೆಸರುಗಳಿಂದಲೂ ಕರೆಯಪಡುವಂಥ ಈ ಗುರುಗ್ರಹವು ಈ ನವಗ್ರಹಗಳ ಮಂಡಲದಲ್ಲಿ ವಿವಿಧ ರೀತಿಯ ಆಗುಹೋಗುಗಳ ಮೇಲೆ, ಜನಜೀವನದ ಮೇಲೆ, ಮನಸ್ಸಿನ ಮೇಲೆ, ಧರ್ಮದ ಮೇಲೆ, ಆರ್ಥಿಕತೆ ಮೇಲೆ ಬೀರುವಂಥ ಪ್ರಮಾಣ ನಮ್ಮ ವಿವಿಧ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ ಋಷಿ ಮುನಿಗಳು, ದಾರ್ಶನಿಕರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಇದನ್ನೆಲ್ಲ ಬೇರೆ ಬೇರೆ ರೂಪಗಳಲ್ಲಿ ಉಲ್ಲೇಖಿಸಿದ್ದಾರೆ, ವರ್ಣನೆಗಳನ್ನು ಮಾಡಿದ್ದಾರೆ. ಜೊತೆಗೆ ಈ ಗುರುವಿನ ಪ್ರಭಾವವು ನಮ್ಮ ಒಂದು ಒಳಿತು ಕೆಡುಕುಗಳಿಗೆ ಬಹಳಷ್ಟು ಒಂದು ಸಾಕ್ಷಿಯಾಗಿಯೂ, ಒಳಿತು ಕೆಡುಕುಗಳಿಗೆ ಅದು ಮೂಲ ಕಾರಣವಾಗಿರುತ್ತದೆ. ನಾವು ಈ ಜನಸಾಮಾನ್ಯರ ಆಡು ಭಾಷೆಯಲ್ಲಿ ಒಂದು ಪದ ಯಾವಾಗಲೂ ಬಳಕೆ ಆಗೋದು ಗಮನಿಸ್ತಾ ಇರ್ತೇವೆ. ಗುರುಬಲ ಇದೆ, ಗುರುಬಲ ಇಲ್ಲ, ಗುರುಬಲ ಇದ್ದಾಗ ಒಳ್ಳೆಯದಾಗತ್ತೆ, ಗುರುಬಲ ಇಲ್ಲದಿದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದನ್ನು ಸಾಮಾನ್ಯವಾಗಿ ಜನರ ನಂಬಿಕೆಗೂ ಬಂದಂತಹ ವಿಚಾರ ಆಗಿರುತ್ತೆ. ಹಾಗಾಗಿ ಆ ಗುರುವಿನ ಒಂದು ಚಲನೆಯಿಂದ ಆಗುವಂಥ ಪರಿಣಾಮ, ವಕ್ರಗತಿಯಲ್ಲಿದ್ದಾಗ ಅದು ಶುಭ ಗ್ರಹದ ಪಟ್ಟಿಯಲ್ಲಿರುವ ಗುರುಗ್ರಹವು ವಕ್ರಗತಿಯಲ್ಲಿದ್ದಾಗ ಸ್ವಲ್ಪ ವಕ್ರತೆಯ ಪರಿಣಾಮವನ್ನು ಅಥವಾ ಹಿನ್ನಡೆಯನ್ನು, ನಿಧಾನಗತಿಯನ್ನು, ವಿಳಂಬವನ್ನು ಕೊಟ್ಟಿತು. ಈಗ ಯಾವಾಗ ರುಜುಗತಿ ಬರುತ್ತೆ ಆವಾಗ ತನ್ನ ಪ್ರಭಾವವನ್ನು ಅದು 5 ರಾಶಿಗಳ ಮೇಲೆ, ಯಾವಾಗಲೂ ಗುರು ಒಂದು ಗೋಚಾರದಲ್ಲಿ ಇದ್ದಾಗ, ಅಂದರೆ ಒಂದು ರಾಶಿಯಲ್ಲಿದ್ದಾಗ 5 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತದೆ. ಹಾಗಾಗಿ ಆ 2ನೇ ಸ್ಥಾನ ಮತ್ತು 5ನೇ ಸ್ಥಾನ, 7ನೇ ಸ್ಥಾನ, 9 ಮತ್ತು 11, 2, 5, 7, 9, 11 ಅಂದರೆ ನಿಮ್ಮ ರಾಶಿಯಿಂದ ಅಲ್ಲಿ 2ನೇ ಸ್ಥಾನದಲ್ಲಿ ಗುರು ಇದ್ದಾಗ, ಉದಾಹರಣೆಗೆ ಈಗ ಮೇಷ ರಾಶಿಗೆ ಗುರುಬಲ ಅಂತ ಬರುತ್ತೆ ನೋಡಿ. ಗುರುಬಲ ಆಗಲೇ ಇದೆ ನಿಮಗೆ, ಆದರೆ ವಕ್ರಗತಿ ಇದರಿಂದ ಆ ಬಲಕ್ಕೆ ಸ್ವಲ್ಪ ಕೊರತೆ ಬಂದಿತ್ತು. ಇಲ್ಲಿ ವೃಷಭದಲ್ಲಿ ಗುರು ಇರ್ತದೆ. ಮೇಷ ವೃಷಭ ಅಂದರೆ 2ನೇ ಸ್ಥಾನ ಆಗುತ್ತೆ. ಅದೇ ರೀತಿ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಗುರು ಇದ್ದಾಗ, ನಿಮ್ಮ ರಾಶಿಯಿಂದ 7ನೇ ಮನೆ, 11ನೇ ಮನೆ, 9ನೇ ಮನೆಯಲ್ಲಿ ಗುರು ಇದ್ದಾಗ ಅಲ್ಲಿ ಗುರುಬಲ ಇದೆ ಎಂದು ಅದರ ಅರ್ಥ. ಅಂದರೆ ಒಂದು ವರ್ಷ ಇದ್ದಾಗ ಮುಂದಿನ ವರ್ಷ ಮತ್ತೆ ಬೇರೆ ರಾಶಿಗೆ ಬರುತ್ತೆ ಗುರುವಿನ ಚಲನೆ ಆದಾಗ. ಹಾಗಾಗಿ ಗುರುಬಲವು ನಿರಂತರವಾಗಿ ಇದು ಪರಿವರ್ತನಾಶೀಲ ಆಗುವಂಥದ್ದು. ಅಂದರೆ ಆಯಾ ರಾಶಿಗಳಿಗೆ ಯಾವುದೇ ತಾರತಮ್ಯ ಇಲ್ಲದೆ ಗುರುವಿನ ಒಂದು ಬಲ ಒಂದು ವರ್ಷ ಇಲ್ಲದ್ರೆ ಮುಂದಿನ ವರ್ಷ ಬಂದೇ ಬರುತ್ತೆ. ಹಾಗಾಗಿ ಕೆಲವೊಂದು ಬಾರಿ ಸಮೀಪದ ರಾಶಿ ವ್ಯತ್ಯಾಸಗಳಿಂದ 2 ವರ್ಷ ಗುರುಬಲ ಇರೋದಿಲ್ಲ. ಉದಾಹರಣೆಗೆ ಮೇಷರಾಶಿಗೆ ಈಗ ಗುರುಬಲ ಇದೆ, ಮೇ 14ರ ಬಳಿಕ ನಿಮಗೆ ಇರೋದಿಲ್ಲ, 25, 26 ಇರೋದಿಲ್ಲ. ಆಮೇಲೆ 26, 27, 27ನೇ ವರ್ಷದಲ್ಲಿ ನಿಮಗೆ ಗುರುವಿನ ಬಲ ಬರಬೇಕಾಗುತ್ತೆ. ಮಧ್ಯದಲ್ಲಿ ನಿಮಗೆ 2 ವರ್ಷ ಮಿಸ್ ಆಗುತ್ತೆ. ಹಾಗೆ ಅಂಥದ್ದೆಲ್ಲ ಈ ಗುರುವಿನ ಚಲನೆಯಿಂದ ಆಗುವಂಥದ್ದು. ಹಾಗಾಗಿ ಆ ಗುರುವಿನ ಬಲ ಇದ್ದಾಗ ಆಗುವಂಥ ಉತ್ತಮ ಪ್ರಯೋಜನಗಳು, ಆಗುವಂಥ ಶುಭ ಕಾರ್ಯಗಳು,
ವಿದ್ಯಾ ಬುದ್ಧಿ ಸಿದ್ಧಿಗಳು, ಶೈಕ್ಷಣಿಕವಾಗಿಯೋ ಆರ್ಥಿಕವಾಗಿಯೋ ಧಾರ್ಮಿಕ ವಿಚಾರವಾಗಿಯೋ, ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ವಿಚಾರವಾಗಿಯೋ, ಸಂತತಿಯ ಮೇಲೂ ಗುರುವಿನ ಪ್ರಭಾವ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ಅದು ನಿರ್ವಿಘ್ನವಾಗಿ ನಡಿಬೇಕಂದ್ರಲ್ಲಿ ಗುರುವಿನ ಅನುಗ್ರಹ ಬೇಕು. ಜೊತೆಗೆ ಅಲ್ಲಿ ಮಕ್ಕಳಿಗೆ ಓದುವಂತಹ ಮಕ್ಕಳಿಗೆ ವಿದ್ಯಾ ಬುದ್ಧಿ ಸಿದ್ಧಿ ಆಗಲಿಕ್ಕೆ, ಜೊತೆಗೆ ಆ ಸಿದ್ಧಿಯಾದಂಥ ವಿದ್ಯೆಯಲ್ಲಿ ನಿಮಗೆ ಅನುಕೂಲವಾದ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಅವಕಾಶಗಳು ಸಿಗುವಂಥದ್ದು ಇವುದಕ್ಕೂ ಸಹಾಯಕ ಆಗುತ್ತೆ. ಇನ್ನು ಬಹಳ ಕಾಲದಿಂದ ವಿವಾಹಕ್ಕೆ ಪ್ರಯತ್ನ ಪಡುವಂಥವರಿಗೆ ಆ ವಿವಾಹಕ್ಕೆ ಕಂಕಣ ಬಲ ಒದಗಿ ಬರಲಾಗಿ ಅದಕ್ಕೆ ಸಹ ಬೇಕು. ಉದ್ಯೋಗದಲ್ಲಿ ವರ್ತಿಸಬೇಕಾದ್ರೆ ಗುರುವಿನ ಒಂದು ಅನುಗ್ರಹ ಬೇಕಾಗುತ್ತೆ. ಹಾಗೆಯೇ ನಿಮ್ಮ ದೀರ್ಘಕಾಲನ ಹಲವಾರು ಕನಸುಗಳಿರ್ತವೆ. ಉದಾಹರಣೆಗೆ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಅದೇನೇನಾದರೂ ನಿಮ್ಮ ಉದ್ಯೋಗವನ್ನು ಅದನ್ನು ವೃತ್ತಿಯನ್ನು ಎಕ್ಸ್ಪಾಂಡ್ ಮಾಡೋದು, ಅಭಿವೃದ್ಧಿ ಮಾಡೋದು, ಇದಕ್ಕೆಲ್ಲವೂ ಆ ಗುರುಬಲ ಇದ್ದಂಥ ವರ್ಷಗಳಲ್ಲಿ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ, ಸಲೀಸಾಗಿ ಆಗುತ್ತೆ. ಜೊತೆಗೆ ಎಲ್ಲ ಅಂದುಕೊಂಡು ನಿಮ್ಮ ಪರವಾಗಿ ಅದೃಷ್ಟ ನಿಮ್ಮ ಕಡೆ ಒಲಿದು ಬರುವಂಥ ಒಂದು ಭಾವನೆ ನಿಮಗೆ ಆಗುತ್ತೆ. ಇನ್ನು ಗುರುಬಲ ಇದ್ದಾಗ ಏನು ತುಂಬ ಕೆಟ್ಟದಾಗತ್ತೆ, ತುಂಬ ನಮಗೆ ಆಪತ್ತು ಬರುತ್ತೆ, ವಿಪತ್ತು ಬರುತ್ತೆ, ತೊಂದರೆ ಆಗುತ್ತೆ, ಆ ಥರ ಏನು ಭಾವಿಸಬೇಕಾಗಿಲ್ಲ. ಆದರೆ ಗುರುಬಲ ಇದ್ದಾಗ ಹಿಂದೆ ಸ್ಪೀಡಾಗಿ ಆಗಿದ್ದಂಥ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಹಿಂದೆ ಕೆಲವು ನಿರ್ವಿಘ್ನವಾಗಿ ಆಗಿದ್ದ ಕೆಲಸ ಕಾರ್ಯಗಳೀಗ ಸ್ವಲ್ಪ ವಿಘ್ನಗಳು ಬರ್ಬೋದು. ಹಿಂದೆ ನಿಮ್ಮ ಒಂದು ಯಾವುದಾದ್ರೂ ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿ ಬೇಗನೆ ಕೆಲಸ ಮಾಡಿದ್ರೆ ಈಗ ಸ್ವಲ್ಪ ಆ ಅದೃಷ್ಟ ನಿಧಾನವಾಗಿ ಆಗ್ಬೋದು. ಹಾಗಾಗಿ ನಿಮ್ಮ ಪ್ರಯತ್ನವು ನಿರಂತರವಾಗಿ ಸಾಗ್ತಾ ಇರಬೇಕು. ಗುರುಬಲ ಇದ್ದ ವರ್ಷದಲ್ಲಿ ಮಾತ್ರ ನಾವು ಪ್ರಯತ್ನ ಪಡಬೇಕು. ಅದು ಗುರುಬಲ ಇದ್ದಾಗ ಸುಮ್ಮನಾಗಬೇಕು ಅಂತ ಯಾವುದು ಆ ಆದೇಶಗಳು ಯಾವ ಜ್ಯೋತಿಷಿಯಲ್ಲಿ ಕೊಟ್ಟಿಲ್ಲ. ನಮ್ಮ ಒಂದು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂಬಂಥ ಸಾರಿದಂಥ ಒಂದು ದೇಶ ಇದು. ಹಾಗಾಗಿ ನಮ್ಮ ಒಂದು ನಿರಂತರವಾದ ನಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅವೆಲ್ಲ ಚಟುವಟಿಕೆ ಯಾವುದಿದೆ ಅವೆಲ್ಲವೂ ನಿರಂತರವಾಗಿ ರಥದ ಹಾಗೆ ಸಾಗ್ತಾ ಇರಬೇಕು. ಅಲ್ಲಿ ಆ ಒಂದು ಫಲಗಳು ನಮ್ಮ ಒಂದು ಅದೃಷ್ಟಕ್ಕೆ ಸರಿಯಾಗಿ ಗುರುವಿನ ಅನುಕೂಲ ಇದ್ದಾಗ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಫಲಗಳು ಬಂದಿಲ್ಲ ಅಂದರೂ ಅದು ಮುಂದೆ ಖಂಡಿತವಾಗಿ ಆ ಫಲಗಳು ಈಗ ಮಾಡಿದ ಪ್ರಯತ್ನಕ್ಕೆ ಅಂದರೆ ಈಗ ಪಟ್ಟ ಶ್ರಮಕ್ಕೆ ಆಗ ಖಂಡಿತ 2 ಪಟ್ಟು ಫಲ ಖಂಡಿತ ಬಂದೇ ಬರುತ್ತೆ ಅನ್ನೋದು ಇದರ ತತ್ವವಾಗಿರುತ್ತೆ. ಹಾಗಾಗಿ ಗುರುವು ಯಾವುದೇ ತಾರತಮ್ಯ ಇಲ್ಲದೆ ಒಂದಲ್ಲ ಒಂದು ರೀತಿಯಲ್ಲಿ ರಾಶಿಗಳಿಗೆ ಅನುಕೂಲ ಮಾಡಿ ಕೊಡ್ತಾ ಇರ್ತಾನೆ. ಹಾಗಾಗಿ ಗುರುವಿನ ಈ ರುಜುಗತಿಗೆ ಬಂದಾಗ ಮುಂದಿನ 99 ದಿನಗಳಲ್ಲಿ ಭೂಮಿಯಲ್ಲಿ ಸಹ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗಲಿವೆ. ಅಂದರೆ ಅಲ್ಲಿ ಇರುವಂಥದ್ದು ಆತನು ಶುಕ್ರನ ಮನೆ ವೃಷಭ ರಾಶಿಯು ಶುಕ್ರನ ಒಂದು ಸ್ವಕ್ಷೇತ್ರ ಆಗಿರುತ್ತೆ. ವೃಷಭ ಮತ್ತು ತುಲಾ ಕ್ಷೇತ್ರಗಳು ಅಲ್ಲಿ ವೃಷಭ ಮತ್ತು ತುಲಾ ಕ್ಷೇತ್ರಗಳು ವೃಷಭ ತುಲಾದಲ್ಲಿ ವಿಶೇಷವಾಗಿ ಅಲ್ಲಿ ಗುರುವಿನ ಒಂದು ಸ್ವಕ್ಷೇತ್ರಗಳು. ಅಲ್ಲಿ ಸ್ವಕ್ಷೇತ್ರದಲ್ಲಿ ಗುರುವಿನಿಂದ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಆ ಗುರುವಿನ ಉತ್ತಮ ಪರಿಣಾಮಗಳಲ್ಲಿ ನಮ್ಮ ಒಂದು ಆರ್ಥಿಕತೆ ಮೇಲೂ, ನಮ್ಮ ಒಂದು ಶೈಕ್ಷಣಿಕದ ಮೇಲೂ, ಹಾಗೆ ಕೌಟುಂಬಿಕ ಅಂದರೆ ಸಾಮಾಜಿಕದ ಮೇಲೆಲ್ಲ ಮೇಲೂ ಈ ಒಂದು ಉತ್ತಮ ಪರಿಣಾಮಗಳು ಗುರು ಈಗ ವೃಷಭ ರಾಶಿಯಲ್ಲಿ ಗೋಚಾರದಲ್ಲಿದ್ದಾಗ ಖಂಡಿತ ಆಗುತ್ತೆ. ವೃಷಭ ರಾಶಿಯ ಗೋಚಾರದ ಅನೇಕ ಉತ್ತಮ ಪರಿಣಾಮಗಳಲ್ಲಿ ಈಗಾಗಲೇ ವ್ಯಾಪಾರ, ಉದ್ಯಮ ಅಥವಾ ಚಟುವಟಿಕೆಗಳಿಗೆ ಅದು ಸಹಾಯ ಆಗುತ್ತೆ. ಸಾರ್ವಜನಿಕವಾಗಿರುವಂಥ ಉದ್ಯಮಗಳಿರ್ಬೋದು ಅಥವಾ ನಿಮ್ಮ ಖಾಸಗಿ ಉದ್ಯಮಗಳಿರ್ಬೋದು ಎಲ್ಲವೂ ಉತ್ತಮವಾಗಿ ಆಗುತ್ತೆ. ಇನ್ನು ಯಾವುದೇ ರೀತಿ ಶುಕ್ರನು ಭೋಗ ಸಾಮಗ್ರಿಗಳು ಜೊತೆಗೆ ಬೇರೆ ಬೇರೆ ರೀತಿಯ ಈ ಶೃಂಗಾರ ಸಾಮಗ್ರಿಗಳು ಅನೇಕ ರೀತಿಯ ಈ ದಿನ ಆಧುನಿಕ ಯುಗದ ಒಂದು ವಿಶೇಷ ಗಮನಿಸಬೇಕಾದ್ರೆ ಈ TV, ಸಿನಿಮಾ, ಮಾಧ್ಯಮ ಇನ್ನು ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಸೆಲೆಬ್ರೇಷನ್ಗಳು, ಸಮಾರಂಭಗಳು, ಸಭೆಗಳು ಇರ್ಬೋದು. ಅವಕ್ಕೆಲ್ಲವೂ ಈ ಗುರುವಿನ ಅನುಗ್ರಹದಿಂದ ಈ ಕಾಲದಲ್ಲಿ ಅಂದರೆ ಈ ಫೆಬ್ರವರಿ 4ರಿಂದ ಮೇ 14ರವರೆಗೆ ಇಂತಹ ಒಂದು ವಿಚಾರಗಳು ಬಹಳ ಜಾಸ್ತಿ ಆಗುತ್ತೆ. ಜನರು ಅಲ್ಲಲ್ಲಿ ಸೇರುವಂಥ ಮನೋರಂಜನಾತ್ಮಕ ವಿಚಾರಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರ್ಬೋದು ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಗುರುವಿನ ಅನುಗ್ರಹದಿಂದ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ರಾಜಕೀಯ ಮೂಲದ ಚಟುವಟಿಕೆಗಳು ಈಗ ಸ್ವಲ್ಪ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು, ಆಳುವಂತಹ ವರ್ಗದವರಲ್ಲಿ ಅನೇಕ ರೀತಿಯ ಉತ್ತಮ ನಿರ್ಧಾರಗಳು ಆಗುವಂಥದ್ದು. ಜೊತೆಗೆ ಇಲ್ಲದೆ ಕೆಲವೊಂದು ರಾಜಕೀಯವಾದ ಉತ್ತಮ ನಿರ್ಧಾರಗಳು ಜನಪರವಾಗಿ ಅಂದರೆ ಜನಪ್ರಿಯತೆ ಮತ್ತು ಜನಪರವಾಗಿ ಬರುವಂಥ ನಿರ್ಧಾರಗಳು ಈಗ ಬರುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಸಾರ್ವಜನಿಕವಾಗಿ ಈ ಗುರುವಿನ ಒಂದು ರುಜುಗತಿ ಬಂದಾಗ ಅಂದರೆ ವಕ್ರತ್ಯಾಗದ ಬಳಿಕ ಬರುವಂಥ 99 ದಿನಗಳಲ್ಲಿ ಅನೇಕ ರೀತಿಯ ಉತ್ತಮ ಪ್ರಭಾವಗಳು ಆಗಲಿವೆ. ಜೊತೆಗೆ ಹಲವಾರು ವೃತ್ತಿ ವ್ಯಾಪಾರಗಳಿಗೆ ಉದಾಹರಣೆಗೆ ಟೂರ್ ಟ್ರಾವೆಲ್ ಅಂತ ಇರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಮೀಡಿಯಾದಲ್ಲಿ ಫೀಡ್ ಇರುವಂಥದ್ದು, TV, ಸಿನಿಮಾ ಮಾಧ್ಯಮದಲ್ಲಿ ಇರುವಂಥವ್ರು ಇರ್ಬೋದು. ಅದೇ ರೀತಿ ಈ ಹೋಟೆಲು, ರೆಸಾರ್ಟು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಈಗ ಆಧುನಿಕ ಕಾಲದ ಬೇರೆ ಬೇರೆ ರೀತಿಯ ಹೋಟೆಲು ಮುಂತಾದ ಸೇವೆಗಳಿರ್ಬೋದು. ಈ ಪ್ರವಾಸೋದ್ಯಮ ಸೇವೆ ಅಂತ ಹೇಳ್ತಾರೆ, ಟೂರಿಸಮ್ ಅಂತ ಹೇಳ್ತಾರೆ, ಅಂಥವೆಲ್ಲ ಈಗ ಸ್ವಲ್ಪ ಗರಿಗೆದರುತ್ತೆ. ಅವೆಲ್ಲ ಸ್ವಲ್ಪ ವ್ಯಾಪಾರ ಉದ್ಯಮಗಳು ಹೆಚ್ಚಳಾಗುತ್ತೆ. ಹಾಗೆಯೇ ಈ ಶೃಂಗಾರ ಸಾಮಗ್ರಿಗಳು, ಚಿನ್ನಾಭರಣ, ಫ್ಯಾನ್ಸಿ ಬಟ್ಟೆ ಬರೆ ಮುಂತಾದವುಗಳು ಅಂದರೆ ಯಾವುದು ನಮ್ಮ ಒಂದು ದೈನಂದಿನ ಅವಶ್ಯಕತೆ ಇಲ್ಲದೆ ನಾವು ವಿಶೇಷ ಸಂದರ್ಭಗಳಿಗೆ ಬಳಸುವಂಥದ್ದಿರ್ತವೆ, ವಿಶೇಷ ಸಂದರ್ಭಗಳಿಗೆ ನಾವು ಆಚರಣೆ ಮಾಡ್ತೇವೆ, ಅಂಥವೆಲ್ಲ ಈಗ ಸ್ವಲ್ಪ ಚೆನ್ನಾಗಿ ವ್ಯಾಪಾರಗಳಾಗ್ಬೋದು. ಅಂಥವೆಲ್ಲ ಚೆನ್ನಾಗಿ ಉತ್ತಮ ಲಾಭ ಆಗಡೆ ಬರುವಂಥದ್ದು ಹೀಗೆಲ್ಲ ಆಗುತ್ತೆ. ಹಾಗಾಗಿ ಅನೇಕ ವೃತ್ತಿಗಳಿಗೆ, ಅನೇಕ ಕ್ಷೇತ್ರಗಳಿಗೆ ಈ ಒಂದು ಗುರುವಿನ ವೃಷಭ ರಾಶಿಯ ರುಜುಗತಿಯ 99 ದಿನಗಳಲ್ಲಿ ತುಂಬ ಮುನ್ನಡೆಗಳು ಆಗ್ತವೆ. ಧನ, ವಾಹನ, ಪಶು, ಪತ್ನಿ, ರತ್ನಾಭರಣ, ಅನೇಕ ರೀತಿಯ
ವೃದ್ಧಿಗಳಾಗುವಂಥದ್ದು, ಜೊತೆಗೆ ಈ ರಾಜ್ಯದ ಒಂದು ಅನೇಕ ರೀತಿಯ ಕೈಗಾರಿಕೆಗಳಿರ್ಬೋದು, ಕುಶಲ ಕಲೆಗಳು, ಲಲಿತ ಕಲೆಗಳು ಮುಂತಾವೆಲ್ಲ ಸ್ವಲ್ಪ ಉಚ್ಛ್ರಾಯ ಸ್ಥಿತಿಗೆ ಬರುವಂಥದ್ದು. ಅಂಥ ಕುಶಲಕರ್ಮಿಗಳಿಗೆ, ಆರ್ಟಿಸ್ಟ್ಗಳಿಗೆ, ಕಲಾವಿದರಿಗೆ ಅವರಿಗೆಲ್ಲ ಒಂದು ಹೊಸ ಅವಕಾಶಗಳು ಬರುವಂಥದ್ದು. ಅವರಿಗೆ ಕೆಲವೊಂದು ಸರ್ಕಾರದ ಕೆಲವು ಸನ್ಮಾನ, ಕೊಡುಗೆಗಳು ಇವೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಈ ಗುರುವಿನಿಂದಾಗಿ ಆಗುತ್ತೆ. 99 ದಿನಗಳಲ್ಲಿ ಹಲವಾರು ಸಮೃದ್ಧಿಯ ಫಲಗಳು, ಸುಖ ಶಾಂತಿಯ ಫಲಗಳು. ಜೊತೆಗೆ ಈ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಒಳ್ಳೆಯದು ಅಂತ ಹೇಳ್ಬೋದು, ಅದು ಸ್ವಲ್ಪ ಕೆಲವೊಂದು ಸ್ವಲ್ಪ ಅದು ಒಳ್ಳೆಯದನ್ನು ನಾವು ವಿರುದ್ಧ ರೀತಿಯಲ್ಲಿ ಬಳಸಿದಾಗ ಅದರಿಂದ ಸ್ವಲ್ಪ ತೊಂದರೆನಾಗುತ್ತೆ. ಅಂದರೆ ಜನರಲ್ಲಿ ಈಗ ಸ್ವಲ್ಪ ಭೋಗಾಸಕ್ತಿ, ಆಡಂಬರ, ಅನೇಕ ರೀತಿಯ ಪ್ರದರ್ಶನಗಳು ಮಾಡುವಂಥದ್ದು, ಅಥವಾ ಅನೇಕ ರೀತಿಯ ಈ ಬೇರೆ ಬೇರೆ ರೀತಿಯ ಶೋ ಆಫ್ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಸ್ವಲ್ಪ ಭಾವಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಯಾರ್ಯಾರು ಈಗ ತ್ಯಾಗಿಗಳು ಅಥವಾ ನಾವು ವೈರಾಗಿಗಳು ಅಥವಾ ನಾವು ಜನಸೇವಕರು ಅಂತೆಂಬ ಒಂದು ನಟನೆಯನ್ನು ಮಾಡ್ತಾಯಿದ್ರು, ಅಂಥವರಲ್ಲಿ ಈಗ ಭೋಗಾಸಕ್ತಿ, ಆಡಂಬರದ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಉದಾಹರಣೆಗೆ ನಾವು ಇದನ್ನೆಲ್ಲ ಕೇಳಿರ್ತೇವೆ, ಹಿಂದೆ ಬೇರೆ ಬೇರೆ ರೀತಿಯ ಪೀಠದ ಸ್ವಾಮಿಗಳಿರ್ಬೋದು ಅಥವಾ ಬೇರೆ ಬೇರೆ ಪೀಠದ ಧರ್ಮ ಗುರುಗಳಂತ ಕಳಿಸ್ಕೊಂಡಿರ್ಬೋದು, ಅವರು ಇಂಥ ಒಂದು ಆ ಭೋಗಾಸಕ್ತಿಗೆ, ಆಡಂಬರಕ್ಕೆ ಎಲ್ಲ ಮಾರು ಹೋಗಿ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿ ಅದೆಲ್ಲ ಸಿಲುಕಿಕೊಳ್ಳೋದೆಲ್ಲ ಇರುತ್ತೆ. ಅಂಥವೆಲ್ಲ ಸ್ವಲ್ಪ ಈಗ ಜಾಸ್ತಿ ಆಗುತ್ತೆ. ಅಲ್ಲದೆ ಈ ರಾಜಕೀಯವಾಗಿಯೋ ಅಥವಾ ಸರ್ಕಾರದ ಮೂಲಕವಾಗಿ ಉನ್ನತ ಹುದ್ದೆಯಲ್ಲಿರೋರು, ಉನ್ನತ ಅಧಿಕಾರದಲ್ಲಿರೋರು, ಅದರ ಮಂತ್ರಿಗಳು, ಅಧಿಕಾರಿಗಳು ಇರ್ಬೋದು, ಅವರಲ್ಲಿ ಆಗ ಇಂಥ ಒಂದು ಭೋಗ, ಆಡಂಬರದ ಅಪೇಕ್ಷೆಗಳು ಜಾಸ್ತಿಯಾಗಿ ಅವರು ಇಂಥ ಒಂದು ಕೆಲವು ಪ್ರಕರಣಗಳಲ್ಲಿ ಸಿಲುಕಿಕೊಳ್ಳುವಂಥದ್ದು ಅಥವಾ ಹಳೆಯ ಪ್ರಕರಣಗಳೀಗ ಅವರು ತೆರೆಯುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇಲ್ಲಿ ಅಂಥವರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಪಾಠ ಇದೆ. ಯಾಕಂದರೆ ಅಲ್ಲಿ ಆ ಗುರು ಕೆಲವೊಂದು ಸ್ವಲ್ಪ ಇಂಥ ಒಂದು ವಿಚಾರದಲ್ಲಿ ಅವರಿಗೆ ಒಂದು ಜ್ಞಾನೋದಯ ಮಾಡುವಂಥದ್ದು, ಬುದ್ಧಿ ಕಲಿಸುವಂಥದ್ದಾಗಲಿ, ಅಥವಾ ಕೆಲವೊಬ್ಬರಿಗೆ ಅವರ ಮಾಡಿದಂತಹ ತಪ್ಪುಗಳಿಗೆ ಕೆಲವು ಶಿಕ್ಷೆ ಪ್ರಕಟವಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಸ್ತ್ರೀ ಮೂಲದಿಂದ ಆಗುವಂಥ ಹಲವಾರು ಕೆಲವು ವಿಚಾರಗಳು ಕೆಲವೊಬ್ಬರಿಗೆ ಅದು ಕುತ್ತು ಆಗ್ಬೋದು, ಕೆಲವೊಬ್ಬರಿಗೆ ಅದನ್ನು ಹಿಂದೆ ಮಾಡಿದೆಲ್ಲ ಬರುವಂಥದ್ದಾಗಲಿ ಅಥವಾ ಈಗ ಮಾಡೋದಿದ್ದೆಲ್ಲ ಸಿಲುಕಿಕೊಳ್ಳುವಂಥದ್ದು. ಹಾಗೆ ಸ್ತ್ರೀ ಮೂಲ, ಹಣದ ಮೂಲ, ಜೊತೆಗೆ ಯಾವುದೇ ಆಡಂಬರ ಅಥವಾ ಬೇರೆ ಬೇರೆ ಶೋಕಿಗಳ ಮೂಲದಿಂದ ಕೆಲವೊಬ್ಬರಿಗೆ ಕೆಲವೊಂದು ವರ್ಗಕ್ಕೆ, ಅಂದರೆ ವಿಶೇಷವಾಗಿ ಉನ್ನತ ವರ್ಗದಲ್ಲಿರೋರಿಗೆ, ಉನ್ನತ ವರ್ಗದಲ್ಲಿ ಉನ್ನತವಾಗಿ ಧಾರ್ಮಿಕ ನಾಯಕರು, ಉನ್ನತ ರಾಜಕೀಯ ನಾಯಕರು ಅಥವಾ ಉನ್ನತವಾದ ಒಂದು ಸೆಲೆಬ್ರಿಟಿ ಸ್ಥಾನಮಾನಗಳು ಅವರಿಗೆ ಕೆಲವೊಂದು ವಿಚಾರಗಳಲ್ಲಿ ಕುತ್ತು ಆಗುವಂಥದ್ದು, ಅವರಿಗೆ ಸ್ವಲ್ಪ ಕಾನೂನು ಕ್ರಮ ಬರ್ಬೋದು, ಬಂಧನಗಳಾಗುವಂಥ ಭೀತಿಯೆಲ್ಲ ಇರುತ್ತೆ. ಯಾಕಂದರೆ ಅಲ್ಲಿ ಆ ಗುರು ಈಗ ಇರುವಂಥದ್ದು ಶುಕ್ರನ ಮನೆ. ಶುಕ್ರನು ಈಗ ಸದ್ಯದಲ್ಲಿ ಇರುವಂಥದ್ದು ಗುರುವಿನ ಮನೆಯಲ್ಲಿ ಮೀನರಾಶಿಯಲ್ಲಿರೋದು. ಅದು ರಾಹುವಿನ ಯುತಿ. ಅಂದರೆ ಶುಕ್ರ ಮತ್ತು ರಾಹು ಯುತಿ ಬಂದಾಗ ಆ ಒಂದು ಗುರುವಿನ ಪ್ರೇರಣೆಯಿಂದ ಶುಕ್ರ ಮತ್ತು ರಾಹು ಯುತಿಯಿಂದ ಇಂತಹ ಒಂದು ಅನೈತಿಕ ವಿಚಾರಗಳಿಗೆ, ಆಡಂಬರಗಳಿಗೆ, ದಂಬಾಚಾರಗಳಿಗೆ ಅಥವಾ ಯಾವುದೇ ಭ್ರಷ್ಟಾಚಾರ ಮಾಡಿ ಅದರಿಂದ ತಾವು ಶೋಕಿ ಮಾಡೋದಾಗಲಿ, ಆ ಭ್ರಷ್ಟಾಚಾರ ಹಣವನ್ನು ತಮ್ಮ ಒಂದು ಆಡಂಬರಕ್ಕೆ, ಭೋಗಕ್ಕೆ ಬಳಸುವಂಥ ಒಂದು ಅನೇಕ ಉದಾಹರಣೆಗಳು ಜಗತ್ತಿನಾದ್ಯಂತ, ಒಂದು ದೇಶ ಒಂದು ರಾಜ್ಯದ ವಿಚಾರ ಜಗತ್ತಿನಾದ್ಯಂತ ಕಂಡುಬಂದು ಅಂಥ ವಿಷಯಗಳು ಬೆಳಕಿಗೆ ಬರೋದಾಗಲಿ, ಅವರ ಮೇಲೆಲ್ಲ ಕಾನೂನು ಕ್ರಮಗಳಾಗೋದಾಗಲಿ, ಬಂಧನಗಳಾಗುವ ಸಾಧ್ಯತೆ ಇರ್ತವೆ. ಹಾಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ಹೆಚ್ಚೇನು ತೊಂದರೆಗೆ ಒಳ್ಳೆಯದಾಗುತ್ತೆ. ಜನಸಾಮಾನ್ಯರಿಗೆ ಇದರಿಂದ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಗುರುವಿನ ಈ ಒಂದು ರುಜುಗತಿಯಲ್ಲಿ ಜನಸಾಮಾನ್ಯರಿಗೆ, ಅಂದರೆ ಓವರಾಲ್ ಆಗಿ ಏನು ಹೇಳಬೇಕಂದ್ರೆ ಸರಾಸರಿಯಾಗಿ ಹೇಳಬೇಕಾದ್ರೆ ಯುವ ವರ್ಗಕ್ಕೆ, ಕಲಾವಿದರಿಗೆ, ಬೇರೆ ಬೇರೆ ರೀತಿಯ ಮಾಧ್ಯಮಗಳಿಗೆ ಅಥವಾ ಈ ಕಂಪ್ಯೂಟರು, ಸಾಫ್ಟ್ವೇರು ಅಥವಾ ಈ ಈಗಿನ ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು, ಅಂಥವೆಲ್ಲ ಸ್ವಲ್ಪ ಈಗ ಉಚ್ಛ್ರಾಯ ಸ್ಥಿತಿಗೆ ಬರುವಂಥದ್ದು, ಅಲ್ಲೆಲ್ಲ ಕೆಲಸ ಮಾಡೋರಿಗೆ ಕೆಲಸಗಳು ಸಿಗುವಂಥದ್ದು, ಹೊಸದಾಗಿ ಕೆಲವರಿಗೆ ಬಡ್ತಿ ಸಿಗುವಂಥದ್ದು. ಹೀಗಾಗಿ ಯುವ ವರ್ಗಕ್ಕೆ ಆಶಾದಾಯಕವಾಗಿದೆ. ಅನೇಕ ರೀತಿಯ ಒಂದು ನಿರುದ್ಯೋಗಿಗಳು ಉದ್ಯೋಗ ಸಿಗುವಂಥ ಯೋಗ ಇದೆ. ಅದೇ ರೀತಿ ವ್ಯಾಪಾರ, ಉದ್ಯಮ, ಅನೇಕ ರೀತಿಯ ಚಟುವಟಿಕೆಗಳಿಗೆ ಸಹ ಈ ಒಂದು ಗುರುವಿನ ರುಜುಗತಿ ಬಹಳ ಒಂದು ಉತ್ತಮವಾದ ಪರಿಣಾಮ 99 ದಿನಗಳ ಕಾಲ ಕೊಡಲಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಗುರುವಿನ ಪ್ರಭಾವದಿಂದ ಆಗುವಂಥ ಪರಿಣಾಮಗಳನ್ನು ಗಮನಿಸ್ತಾಯಿತು. ಇನ್ನು ಇವೆಲ್ಲವ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ವಿಚಾರ ಮೇಲೆ ಒಳ್ಳೆಯದಾಗತ್ತೆ ಅಂತ ಬಂದಿದೆ. ಇನ್ನು ಇದರ ವಾತಾವರಣದ ಮೇಲೆ ಸ್ವಲ್ಪ ಅಷ್ಟು ಉತ್ತಮ ಪರಿಣಾಮಗಳು ಬರಲಿಕ್ಕಿಲ್ಲ. ವಾತಾವರಣದಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಬರುತ್ತವೆ. ಯಾಕಂದರೆ ಅಲ್ಲಿ ಗುರು ಇರುವಂಥದ್ದು ಶುಕ್ರನ ಮನೆ. ಗುರು ಶುಕ್ರರು, ಒಬ್ಬ ಗುರುವಿಗೆ ದೇವಗುರು, ಶುಕ್ರನು ಅಸುರ ಗುರು ಅಂತ ಹೇಳಿದ್ರೆ, ಹಾಗಾಗಿ ದೈವಾಸುರವಾದ ಒಂದು ಬೇರೆ ಬೇರೆ ರೀತಿಯ ಒಂದು ವಾತಾವರಣದಲ್ಲಿ ಪ್ರಭಾವಗಳು ಬರೋದು, ದೈವಾಸುರ ವಿವಾದಗಳು ಅಂತ. ದೈವಾಸುರಗಳು ಅಂದರೆ ಒಮ್ಮೆ ಅತಿಯಾದ ಉಷ್ಣತೆ ಬರ್ಬೋದು, ಒಮ್ಮೆ ಅತಿಯಾದ ಮಳೆಗಳು ಬರ್ಬೋದು, ಅಥವಾ ಅಕಾಲದಲ್ಲಿ ಮಳೆ, ಬೇಸಿಗೆ ಕಾಲದಲ್ಲೂ ಮಳೆ ಬರುವಂಥದ್ದು, ಅಥವಾ ಬೇಸಿಗೆ ಕಾಲದಲ್ಲೂ ಆಲಿಕಲ್ಲು ಮಳೆ ಬರುವಂಥದ್ದು. ಈ ರೀತಿ ವೈರುಧ್ಯಗಳು ಮತ್ತು ವೈಚಿತ್ರ್ಯಗಳ ಹವಾಮಾನ ಈ ಖಂಡಿತ ಈ ಫೆಬ್ರವರಿಯಿಂದ ಮೇ 14ರವರೆಗೂ ಅದು ಸಾಬೀತಾಗುತ್ತೆ. ಹಲವಾರು ದೇಶಗಳಲ್ಲಿ ಕೆಲವೊಮ್ಮೆ ಪ್ರವಾಹ ದಿಢೀರಾಗಿ ಬರ್ಬೋದು, ಹಲವಾರು ದೇಶಗಳಲ್ಲಿ ಅಲ್ಲಿ ಬರಗಾಲದ ಛಾಯೆಗಳು ಸಹ ಬರ್ಬೋದು. ಅತಿಯಾದ ಉಷ್ಣ, ಅತಿಯಾದ ಶೀತದ ಒಂದು ಬಾಧೆಗಳು ಬರ್ಬೋದಾಗಿದೆ. ಅಲ್ಲದೆ ಕೆಲವೊಂದು ವಿಚಾರಗಳಲ್ಲಿ ಈ ಪರಿಸರಕ್ಕೆ ಅಥವಾ ಈ ಅರಣ್ಯಗಳಿಗೆ, ಅದು ಇನ್ನಿತರವಾದ ಈ ಸಾಗರಗಳಿಗೆ ಅಂಥ ಬಹಳ ಮಾಲಿನ್ಯಕಾರದ ಪರಿಣಾಮಗಳು ಜನರು ಎದುರಿಸ್ಬೋದು. ಅದರ ಮಾಲಿನ್ಯದಿಂದ ಉಂಟಾದಂಥ ಅಡ್ಡ ಪರಿಣಾಮಗಳು ಜನರು ಎದುರಿಸ್ಬೋದಾಗಿದೆ. ಇವೆಲ್ಲವೂ ಸ್ವಲ್ಪ ಈ ಗುರುವಿನ ಈ ರುಜುಗತಿಯ ಕಾಲದ 99 ದಿನಗಳಲ್ಲಿ ಬರ್ಬೋದಾದ ಸಾರ್ವಜನಿಕ ಅಥವಾ ಸಾರ್ವತ್ರಿಕವಾದ ಪ್ರಮಾಣಗಳು. ಇವೆಲ್ಲ ಗಮನಿಸಿದಾಗಿತ್ತು. ಗುರುವು ನಮಗೆ ಜ್ಞಾನವನ್ನು, ಸುಖವನ್ನು, ಶಾಂತಿಯನ್ನು, ಸಮೃದ್ಧಿಯನ್ನು, ಜೊತೆಗೆ ಸಂತತಿಯನ್ನು, ಕಂಕಣ ಭಾಗ್ಯವನ್ನು, ವಿದ್ಯೆಯನ್ನು, ಬುದ್ಧಿಯನ್ನು ಕೊಡುವಂಥ ಒಂದು ಜವಾಬ್ದಾರಿ ಉಳ್ಳಂಥ ಮಹತ್ವವಾದ ಗ್ರಹ.
ಗುರುವಿನ ಸಾಂಕೇತಿಕ ರೂಪಗಳು ನಮಗೆ ವಿದ್ಯಾ ಗುರುಗಳ ಗುರುವಿನ ಸ್ವರೂಪನೇ. ಯಾರು ವಿದ್ಯೆಯನ್ನು ಕಲಿಸಿದರು ಅಥವಾ ಯಾರು ಉತ್ತಮವಾದ ಬೋಧನೆಯನ್ನು ಕೊಡಿಸೋನು ಅವರು ಗುರುಗಳೇ. ಜೊತೆಗೆ ತಂದೆ ತಾಯಿಯ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಒಂದು ಆರಂಭದಲ್ಲಿ ನಮಗೆ ಈ ಪ್ರಪಂಚದ ಜ್ಞಾನವನ್ನು ಕಲಿಸಿಕೊಟ್ಟಂಥ ತಾಯಿ ಇರ್ಬೋದು, ತಂದೆ ಅವರು ಸಹ ಗುರು ಸ್ವರೂಪರೇ. ಅದೇ ರೀತಿ ಪ್ರತಿಯೊಂದು ಕುಲಗಳಿಗೆ ಅಥವಾ ಅವರೊಂದು ಪಂಥಗಳಿಗೆ ಒಬ್ಬರು ಗುರುಗಳಂತಾರೆ, ಕುಲ ಗುರುಗಳಂತಾರೆ, ಅವರು ಸಹ ನಮ್ಮ ಗುರುಗಳೇ. ಅದೇ ರೀತಿ ಯಾವುದೇ ಒಂದು ನಮಗೆ ಗೊತ್ತಿಲ್ಲದ ವಿಚಾರವನ್ನು ಅಥವಾ ನಮ್ಮ ಅಜ್ಞಾನವನ್ನು ಬೇರೆ ಬೇರೆ ರೀತಿ ಮಾಧ್ಯಮಗಳ ಮೂಲಕ ನಿವಾರಿಸುವಂಥವ್ರು ಯಾರಿದ್ದರೂ ಅವರೆಲ್ಲರೂ ಗುರುಗಳೇ. ಜೊತೆಗೆ ಈಗಿನ ಒಂದು ಆಧುನಿಕ ಯಂತ್ರಜ್ಞಾನದ ಯುಗದಲ್ಲಿ ನಮಗೆ ಒಳ್ಳೆಯ ವಿಚಾರಗಳನ್ನು ನಾವು ಬೇರೆ ಬೇರೆ ರೀತಿಯ ಮಾಧ್ಯಮಗಳಿಂದ, ಉದಾಹರಣೆಗೆ ಟಿವಿನೋ ಬೇರೆ ರೀತಿ ಸೋಷಿಯಲ್ ಮೀಡಿಯಾನೋ, ಈಗ ಈ ಗೂಗಲೋ ಯೂಟ್ಯೂಬೋ ಅಥವಾ ಇನ್ನಿತರ ಯಾವುದೇ ಬೇರೆ ರೀತಿಯ ಟೆಲಿಗ್ರಾಫೋ ಇನ್ಸ್ಟಾಗ್ರಾಮ್ ಯಾವುದಿರ್ಬೋದು, ಎಲ್ಲಿ ನೀವು ಒಳ್ಳೆಯದನ್ನು ಹುಡುಕ್ತಿರೋ ಅಲ್ಲಿ ನಿಮಗೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದನ್ನು ಹುಡುಕ್ರೆ ಕೆಟ್ಟದ್ದೇ ಸಿಗುತ್ತೆ. ಹಾಗಾಗಿ ಆ ಒಂದು ಒಳ್ಳೆಯದನ್ನು ಸರ್ಚ್ ಮಾಡೋ ಒಂದು ಟೆಂಡೆನ್ಸಿ ಅಲ್ಲಿ ಸಿಗುವ ಇನ್ಫಾರ್ಮೇಷನು ಅದು ಸಹ ನಮಗೆ ಒಂದು ಅಪರೋಕ್ಷ ರೂಪದ ಗುರುವೇ ಆಗಿರುತ್ತೆ. ಹಾಗಾಗಿ ಗುರುವು ನಾನಾ ರೂಪದಲ್ಲಿ ಸರ್ವತ್ರವಾಗಿ ಇರ್ತಾನೆ. ಗುರುವು ನಮಗೆ ಜ್ಞಾನವನ್ನು ಕೊಡುವಂಥ ಒಂದು ಮಾಧ್ಯಮ ಆಗಿರ್ತಾನೆ. ಹಾಗಾಗಿ ಆ ಒಂದು ಒಳ್ಳೆಯ ಜ್ಞಾನವು ನಮಗೆ ಎಲ್ಲ ಕಡೆಯಿಂದ ಬರ್ತಾ ಇರಲಿ ಅನ್ನೋದು ನಮ್ಮ ಒಂದು ಈ ವೈದಿಕವಾದ ಪ್ರಾರ್ಥನೆ ಸಹ ಇರುತ್ತೆ. ಹಾಗಾಗಿ ಆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮಃ ಎಂದು ಆದಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿ ಅಂತ ಇರುತ್ತೆ. ಹಾಗಾಗಿ ಆದರೂ ತ್ರಿಮೂರ್ತಿ ಸ್ವರೂಪನೂ ಆಗಿರ್ತಾನೆ, ತ್ರಿಮೂರ್ತಿಗಳ ಅಂಶನೂ ಆಗಿರ್ತಾನೆ, ತ್ರಿಮೂರ್ತಿಗಳ ಏಕತ್ವ ಸ್ವರೂಪ ಅಂದರೆ ಇನ್ನು ಸಾಂಕೇತಿಕವಾಗಿ ಗುರು ದತ್ತಾತ್ರೇಯರ ಸ್ವರೂಪವು ಸಹ ಗುರುವಿನ ಒಂದು ಸಂಕೇತ ಆಗಿರುತ್ತೆ. ಗುರು ದತ್ತಾತ್ರೇಯ ಇರ್ಬೋದು. ಜೊತೆಗೆ ಈಗಿನ ಕಾಲಮಾನದಲ್ಲಿ ಕೆಲವೊಬ್ಬರು ಈ ಸಾಯಿ ಬಾಬಾ ಅಂತ ಅವಧೂತ ಗುರು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ರಾಘವೇಂದ್ರ ಸ್ವಾಮಿ ಸ್ವರೂಪದಲ್ಲಿ ಗುರುವನ್ನು ನಂಬಿಕೆ ಮಾಡಿದ್ದಾರೆ. ಅದು ಅವರವರ ಒಂದು ನಂಬಿಕೆಗೆ, ಅವರವರ ಒಂದು ಶ್ರದ್ಧೆಗೆ ಬಿಟ್ಟು ನಾವು ಈ ಶ್ರದ್ಧೆಯಿಂದ ಯಾವುದನ್ನು ಗುರು ಅಂತ ನಾವು ಆಕ್ಸೆಪ್ಟ್ ಮಾಡ್ತೀವೋ ಅಥವಾ ನಾವು ಸ್ವೀಕಾರ ಮಾಡ್ತೀವೋ ಅದೇ ರೂಪದಲ್ಲಿ ನಮಗೆ ಗುರು ನಮಗೆ ಸಾಕ್ಷಾತ್ಕಾರ ಕೊಡ್ತಾನೆ. ಹಾಗಾಗಿ ಯಾವುದೇ ರೂಪದಲ್ಲಿ ಗುರುವನ್ನು ಆರಾಧನೆ ಮಾಡೋದು ತಪ್ಪೇನೂ ಅಲ್ಲ. ಹಾಗಾಗಿ ದತ್ತಾತ್ರೇಯರ ಒಂದು ಗುರು ಚರಿತ್ರೆಯಲ್ಲಿ ಆ ದತ್ತನಿಗೇ 24 ಗುರುಗಳು ಇದ್ದರು ಅಂತ ಆತನ ಹೇಳ್ಕೊಳ್ತಾನೆ. ಅದರಲ್ಲಿ ಒಬ್ಬ ಚಿಕ್ಕ ಬಾಲಕನು ಬರ್ತಾಳೆ, ಒಬ್ಬ ಪಿಂಗಳ ವೇಶ್ಯನವರು ಬರ್ತಾರೆ, ಒಂದು ಕೀಟವೂ ಬರುತ್ತೆ. ಹಾಗಾಗಿ ಅಲ್ಲಿ ಒಂದೊಂದರಿಂದ ನಾವು ಯಾವುದರಿಂದ ಒಳ್ಳೆಯದನ್ನು ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಅದು ನಮಗೆ ಗುರುವೇ ಆಗುತ್ತೆ. ಹಾಗಾಗಿ ಆ ಗುರುಗಳು ನಮಗೆ ಯಾವ ರೂಪದಲ್ಲಿ ಅನುಗ್ರಹ ಮಾಡ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ಸಾಂಕೇತಿಕವಾಗಿ ಈ ಗುರುವಿನ ಒಂದು ವಿಚಾರಗಳ ಬಗ್ಗೆ ಗಮನಿಸಾಯಿತು. ಇನ್ನು ರಾಶಿಗಳ ಮೇಲೆ ಈ ಗುರು ವಕ್ರತ್ಯಾಗದ ಬಳಿಕ ರುಜುಗತಿಯಿಂದ ಫೆಬ್ರವರಿ 4ರಿಂದ ಮೇ 14ರವರೆಗೆ ಯಾವ ರೀತಿ ಪ್ರಭಾವಗಳಾಗುತ್ತೆ ಎಂದು ಗಮನಿಸೋಣ. ಮೇಷರಾಶಿಗೆ ಈಗಾಗಲೇ ನಿಮಗೆ ಗುರುಬಲ ಇರುವಂಥ ರಾಶಿ. ಅಲ್ಲಿ ನಿಮಗೆ ಈಗ 3.5 ತಿಂಗಳ ಕಾಲ ಈ ಗುರುವಿನ ವಕ್ರಗತ ಕಾಲದಲ್ಲಿ ಸ್ವಲ್ಪ ಇದ್ದಂತಹ ಬಲಗಳು ಅಷ್ಟೊಂದು ಫಲವನ್ನು ಕೊಟ್ಟಿಲ್ಲ. ಆದರೆ ಈಗ ನಿಮಗೆ ಅದ್ಭುತವಾದ ಗುರುಬಲ ನಿಮಗೆ ಧನಸ್ಥಾನದಲ್ಲಿ ಬರುವಂಥದ್ದು. ನಿಮ್ಮ ರಾಶಿಯಿಂದ 2ನೇ ಮನೆ ಅಂದರೆ ಧನಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಗುರುವಿನಿಂದ ನಿಮಗೆ ಸುಖ ಶಾಂತಿ ಸೌಲಭ್ಯಗಳು, ಹಿಂದೆ ನಿಮಗೆ ಯಾವುದು ನಿಧಾನಗತಿ ಆಗಿತ್ತು ಅವೆಲ್ಲ ಈಗ ವೇಗವಾಗಿ ಆಗುತ್ತೆ. ಹಿಂದೆ ತಡೆ ಹಿಡಿದಂಥ ಯಾವುದಾದ್ರು ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು. ಜೊತೆಗೆ ಯಾವುದೇ ಒಂದು ಸರ್ಕಾರಿ ಮೂಲನೋ ರಾಜಕೀಯ ಮೂಲನೋ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು. ಭೂಮಿಯ ಯಾವುದೇ ವಿವಾದಗಳಿದ್ರೆ ಪರಿಹಾರ ಆಗುವಂಥದ್ದು. ನ್ಯಾಯಾಲಯದಲ್ಲಿ ಬೇರೆ ಬೇರೆ ವಿವಾದಗಳಿದ್ರೆ ಈಗ ನಿವಾರಣೆ ಆಗುವಂಥದ್ದು. ಕೌಟುಂಬಿಕ ವಿವಾದ, ಆಸ್ತಿ ವಿವಾದ ಅಥವಾ ಭೂಮಿ ವಿವಾದಗಳೆಲ್ಲ ಪರಿಹಾರ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಅಥವಾ ಉದ್ಯಮ ಯಾವುದೇ ಇರ್ಬೋದು, ಇಂಡಸ್ಟ್ರಿ ಕೈಗಾರಿಕೆ ಎಲ್ಲಿದೆ ಅದರಲ್ಲಿ ಈಗ ಉತ್ತಮ ಲಾಭದ ಕಡೆಗೆ ಬರುವಂಥದ್ದು. ಅಲ್ಲಿ ನಿಮ್ಮ ಒಂದು ವಸ್ತುಗಳಿಗೆ ಉತ್ಪನ್ನಗಳಿಗೆ ಬೇಡಿಕೆ ಬರೋದು. ಜೊತೆಗೆ ಅಲ್ಲಿ ಪ್ರೊಡಕ್ಷನ್ ಅಂದರೆ ಉತ್ಪಾದಕತೆಗೆ ಹೆಚ್ಚುಗಳಾಗುವಂಥದ್ದು. ಅದೇ ರೀತಿ ನಿಮಗೆ ಆಕಸ್ಮಿಕ ಧನಲಾಭ ಯೋಗ ಬರುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗ ಅಷ್ಟಲ್ಲದೆ ಆಕಸ್ಮಿಕ ಧನಲಾಭ ಯೋಗನೂ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಮಕ್ಕಳಿಗೆ ಸಹ ಈಗ ಒಳ್ಳೆಯದಾಗುತ್ತೆ. ಯಾರ್ಯಾರು ಮೇಷರಾಶಿ ಇರಿದ್ರೆ ಅವರ ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡ್ತಾ ಇರ್ಬೋದು, ಉದ್ಯೋಗ ಮಾಡ್ತಾ ಇರ್ಬೋದು, ಅಥವಾ ಮದುವೆಗಾಗಿ ಪ್ರಯತ್ನ ಪಡ್ತಾ ಇರ್ಬೋದು, ಮತ್ತು ಇನ್ನೇನಾದ್ರು ಅವರು ಒಂದು ವ್ಯಾಪಾರನ ಉದ್ಯಮನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಹಂಬಲದಿರ್ಬೋದು. ಅವರ ಪ್ರಯತ್ನಕ್ಕೂ ಈಗ ಒಂದು ಉತ್ತಮ ಫಲ ಬರುತ್ತೆ. ಹಾಗಾಗಿ ಗುರುಬಲ ಇದ್ದಾಗ ಅದು ಒಬ್ಬರಿಗೆ ಮಾತ್ರ ಒಳ್ಳೇದು ಮಾಡಲ್ಲ. ಆ ಗುರುಬಲ ಇದ್ದಾಗ ಆ ಮನೆಯವರೆಲ್ಲರಿಗೂ ಅಂದರೆ ತಂದೆಗಿದ್ರೆ ಮಕ್ಕಳಿಗೆ ಅಥವಾ ಮಕ್ಕಳಿಗಿದ್ರೆ ಆ ತಂದೆ ತಾಯಿಗೂ ಅದರ ಫಲ ಉತ್ತಮ ಮಾಡ್ತಾರೆ. ಗಂಡನಿಗಿದ್ರೆ ಹೆಂಡತಿಗಿದ್ರೆ ಗಂಡನಿಗೆ. ಈ ರೀತಿ ಆ ಗುರುಬಲದ ಒಂದು ಅನುಕೂಲತೆ ಏನಂದರೆ ಅದು ತಾನಾಗಿ ಮಾತ್ರ ಸ್ವಾರ್ಥವಾಗಿ ಉತ್ತಮ ಮಾಡೋದಿಲ್ಲ. ಅದು ತನ್ನ ಒಂದು ಜೊತೆಯಲ್ಲಿದ್ದವರಿಗೂ ತನ್ನ ಒಂದು ಬಂಧು ಬಳಗಕ್ಕೂ ಅದು ಉತ್ತಮ ಮಾಡುವಂಥ ಪ್ರಮೇಯ ಆ ಗುರುಬಲದ ಒಂದು ವಿಶೇಷತೆ. ಹಾಗಾಗಿ ಮೇಷರಾಶಿಯವರಿಗೆ ಅವರಿಗೆ ಸ್ವಂತಕ್ಕೂ ಒಳ್ಳೆಯದಾಗುತ್ತೆ, ಅವರ ಮನೆಗೂ ಒಳ್ಳೆಯದಾಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ನೀವು ಅಂದುಕೊಂಡ ಕನಸುಗಳು ಈಗ ನನಸಾಗಲಿವೆ. ಹಲವಾರು ಮೇಷರಾಶಿಯವರಿಗೆ ಈಗ ಒಂದು ನಿಮ್ಮ ಕನಸಾದ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರ ಯಾವುದರ ಕ್ಷೇತ್ರ ಅಲ್ಲಿ ಹೋಗಿ ಯಾತ್ರೆ ಮಾಡೋದಾಗಲಿ, ತೀರ್ಥಕ್ಷೇತ್ರಗಳ ಸ್ನಾನ ಮಾಡೋದಾಗಲಿ, ಅಥವಾ ಮನೆಯಲ್ಲಿ ಏನಾದರೂ ಪುಣ್ಯ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಹೋಮ ಹವನ ಪೂಜೆ ಪುನಸ್ಕಾರ ಇತ್ಯಾದಿಗಳು ಮಾಡುವಂಥ ಅವಕಾಶಗಳಾಗಲಿ ಇವೆಲ್ಲ ಆಗುತ್ತೆ. ಇನ್ನು ಹಲವರಿಗೆ ಈ ಕಾಲದಲ್ಲಿ ಒಂದು ದೈವಿಕ ಅನುಭೂತಿ ಸಹ ಉತ್ಪನ್ನ ಆಗುತ್ತೆ. ಅಂದರೆ ನೀವು ಮಾಡಿದ ಒಂದು ಧ್ಯಾನಕ್ಕೋ ಪ್ರಾರ್ಥನೆಗೋ ನಿಮಗೆ ಯಾವುದೋ ಒಂದು ರೂಪದಲ್ಲಿ ದೇವರ ಒಂದು ಅನುಗ್ರಹ ಆದಂಥ ಒಂದು ಪ್ರಮೇಯಗಳು ಉತ್ಪನ್ನ, ಅಥವಾ ಕೆಲವರಿಗೆ ಸ್ವಪ್ನ ಅಥವಾ ಕನಸಿನ ರೂಪದಲ್ಲಿ ಸಹ ದೈವ ಅನುಗ್ರಹ ಆಗುವಂಥ ಅನುಭವಗಳು ಆಗುವಂಥದ್ದು. ಹಾಗಾಗಿ ಇದು ಅಪರೂಪದ ಅವಕಾಶ. ಈಗ ಮೇಷರಾಶಿಯವರು ತುಂಬ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಈಗ ಈ ಫೆಬ್ರವರಿ 4ರಿಂದ ಮೇ 14ರವರೆಗೆ ಇರುವಂಥ ಗುರುಬಲ ಬಿಟ್ಟರೆ ಮತ್ತೆ 2 ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ.
ಹಾಗಾಗಿ ಮತ್ತೆ ಮತ್ತೆ ಬರೋದಿಲ್ಲ. ಹಾಗಾಗಿ ಜೊತೆಗೆ ನಿಮಗೆ ಈ ವರ್ಷದಲ್ಲಿ ಮಾರ್ಚ್ ತಿಂಗಳ 30ನೇ ತಾರೀಕಿನಿಂದ ನಿಮಗೆ ಸಾಡೆ ಸಾತಿಯ ಒಂದು ಪರ್ವಸ ಆರಂಭ ಆಗುತ್ತೆ. ಹಾಗಾಗಿ ಒಮ್ಮೆ ಸಾಡೆ ಸಾತಿ ಆರಂಭದಾಗಲೇ ಆವಾಗ ಗುರುಬಲದ ಒಂದು ಬಲ ಸ್ವಲ್ಪ ಕ್ಷೀಣವಾಗುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈ ಇರುವಂಥ ಒಂದು ಸುವರ್ಣಾವಕಾಶ 99 ದಿನಗಳಿವೆ. ಮತ್ತು ನಿಮಗೆ 2 ವರ್ಷವರೆಗೆ ಗುರುಬಲ ಇರುವುದಿಲ್ಲ. ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳಿದ್ದರೆ, ಮದುವೆ ಮುಂಜಿನೋ, ಉದ್ಯೋಗನ ವಿಚಾರನೋ, ವ್ಯಾಪಾರ ವಿಚಾರನೋ, ಏನೋ ಆರಂಭ ಮಾಡಬೇಕೋ, ಯಾರನ್ನು ಭೇಟಿ ಆಗಬೇಕೋ, ಅದು ಯಾರೋ ರಾಜಕೀಯ ಮೂಲ ಸರ್ಕಾರ ಮೂಲಕ ಕೆಲಸ ಕಾರ್ಯ ಮಾಡಬೇಕೋ, ಅವೆಲ್ಲವೂ ಈಗ ಸಿದ್ಧಿ ಆಗಲಿವೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇದನ್ನು ಮೈ ಮರೆಯದೆ ನಿಮ್ಮ ಏನೇನು ಕನಸುಗಳನ್ನು ಗುರಿಯನ್ನು ಮುಟ್ಟಲಿಕ್ಕೆ ನಿಮಗೆ ಈಗ ಸಾಧಕವಾಗಿರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ಈಗ ಶನಿ ಮಹಾರಾಜರು ನಿಮಗೆ ಮಾರ್ಚ್ ಕೊನೆವರೆಗೂ ನಿಮಗೆ ಶನಿ ಮಹಾರಾಜರು ಲಾಭ ಸ್ಥಾನದಲ್ಲಿದ್ದಾರೆ. ರಾಹು ಸಹ ನಿಮಗೆ ಅದರ ತುಂಬ ಅಷ್ಟೇನು ತೊಂದರೆ ಕೊಡೋದು ಸ್ಥಾನದಿಲ್ಲ. ಕೇತು ನಿಮಗೆ ಪೂರಕವಾಗಿದ್ದಾನೆ, ಶುಕ್ರನು ಸಹ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಈ ಸುವರ್ಣಾವಕಾಶ ನಿಮಗೆ 99 ದಿನಗಳ ಕಾಲ ಇದೆ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. 2 ವರ್ಷವರೆಗೆ ಮತ್ತೆ ಗುರುಬಲದ ಒಂದು ಶಕ್ಯತೆ ನಿಮಗೆ ಇರುವುದಿಲ್ಲ. ಗುರುಬಲ ನಿಮಗೆ ಇರುವುದಿಲ್ಲ 2 ವರ್ಷ ಕಾಲ. ಹಾಗಾಗಿ ಫೆಬ್ರವರಿ 4ರಿಂದ ಮೇ 14ರವರೆಗಿನ ಅವಧಿ ನಿಮಗೆ ಪ್ರಮುಖವಾಗಿದೆ. ನಿಮಗೆ ಒಳ್ಳೆಯದನ್ನು ಮಾಡುತ್ತೆ, ಇಷ್ಟಾರ್ಥ ಕೊಡುತ್ತೆ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ, ಸ್ತುತಿಗಳನ್ನು ನೀವು ಸಹ ಮಾಡಬಹುದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ಗುರುವಿನ ರುಜುಗತಿಯ ಕಾಲವು ಶುಭದಾಯಕವಾಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಗುರುವಿನ ಒಂದು ಚಲನೆಯಿಂದ ತುಂಬ ಒಂದು ಒಳ್ಳೆಯ ಪರಿಣಾಮ ಅಂತೇನು ಬರಲಿಕ್ಕಿಲ್ಲ. ಯಾಕಂದರೆ ನಿಮಗೆ ಅಲ್ಲಿ ನಿಮ್ಮ ಜನ್ಮದಲ್ಲಿ ಇರುವಂತಹ ಗುರು, ಜನ್ಮದಲ್ಲಿ ಇದ್ದಾಗ ಗುರು ನಮಗೆ ಗೊತ್ತಿರುವಂತೆ ಅದರ ಸ್ವಲ್ಪ ವಿಪರೀತ ಅಥವಾ ವಿರುದ್ಧವಾದ ಫಲಗಳನ್ನು ಕೊಡಲು ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ತುಂಬ ಆತಂಕ ಅಥವಾ ಭಯ ಪಡುವಂಥ ಚಿಂತೆ ಇಲ್ಲ. ಯಾಕಂದರೆ ನಿಮಗೆ ಇನ್ನೂ 3 ತಿಂಗಳ ಬಳಿಕ ಮತ್ತೆ ನಿಮಗೆ ಗುರುಬಲ ಬಂದೇ ಬರುತ್ತೆ. ಈ 99 ದಿನಗಳ ಬಳಿಕ ನಿಮಗೆ ಆ ಅಪರೂಪದ ಒಂದು ಗುರುಬಲದ ನಿಮಗೆ ಬರುವಂಥ ಒಂದು ಅಪೂರ್ವವಾದ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಧನಸ್ಥಾನಕ್ಕೆ ಗುರು ಶೀಘ್ರದಲ್ಲೇ ಬರಲಿದ್ದಾನೆ. ಹಾಗೆ ತುಂಬ ಆತಂಕ ಚಿಂತೆ ಪಡೋದಿಲ್ಲ. ಜೊತೆಗೆ ನಿಮಗೆ ಈ ಕಾಲದಲ್ಲಿ ಆ ಗುರುವಿನ ಬರದ ಒಂದು ಕೊರತೆ ಕಂಡು ಬಂದರೂ ಸಣ್ಣ ಪುಟ್ಟ ಅವಮಾನಗಳು, ಅಪಕೀರ್ತಿಗಳು ಆಗುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ವೃತ್ತಿ ಜಾಗದಲ್ಲಿ ಭಿನ್ನ ಅಭಿಪ್ರಾಯಗಳು ಬರ್ಬೋದಾಗಿದೆ. ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು, ಅಂದರೆ ತಕ್ಷಣ ಆಗುವಂಥದ್ದು ಸ್ವಲ್ಪ ಲೇಟಾಗಿ ಆಗುವಂಥ, ಅಂದರೆ 1-2-3 ದಿನದಲ್ಲಿ ಆಗುವಂಥ ಕೆಲಸ 1 ವಾರನೋ 10 ದಿನವೂ ಸ್ವಲ್ಪ ವಿಳಂಬ ಆಗುವಂಥದ್ದು. ಜೊತೆಗೆ ಈಗಲೇ ಸಿಗುವಂಥ ಫಲಗಳು ಸ್ವಲ್ಪ ವಿಳಂಬ ಆಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ನೀವು ತಕ್ಷಣವಾಗಿ ಅದನ್ನು ಪ್ರಯತ್ನ ಮಾಡಿದ್ರೆ ಅದು ಆಗದೇ ಇರುವಂಥದ್ದು, ಅದು ಸ್ವಲ್ಪ ಮುಂದೂಡಿಕೆ ಆಗುವಂಥದ್ದು ಇರುತ್ತೆ. ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಟ್ರಾನ್ಸ್ಫರ್ ಅಥವಾ ಬದಲಾವಣೆಗಳಾಗುವಂಥದ್ದು, ಬೇರೆ ಸ್ಥಳಕ್ಕೆ ನಿಮಗೆ ವರ್ಗಾವಣೆ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗೆಯೇ ನಿಮಗೆ ಕೌಟುಂಬಿಕವಾಗಿ ಸ್ವಲ್ಪ ಮನೆಯಲ್ಲಿ ಆಗಾಗ ಮಾತಿನ ಚಕಮಕಿ, ಬೇಜಾರಾಗುವಂಥ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಏನಾದರೂ ದುಃಖ ಆಗುವಂಥ ಘಟನೆಗಳು ಮನೆಯಲ್ಲಿ ಅಥವಾ ನೀವು ಉದ್ಯೋಗ ಜಾಗದಲ್ಲಿ ಜರಗಬಹುದಾಗಿದೆ. ಹಾಗಾಗಿ ಅವಮಾನ ಮತ್ತು ಅಪಕೀರ್ತಿಗಳೆಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಂತಹ ಒಂದು ವಿಚಾರಕ್ಕೆ, ವೈಯಕ್ತಿಕ ವಿಚಾರದ ಮೇಲೆ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಗುರುವಿಂದ ನಿಮಗೆ ಆರ್ಥಿಕವಾಗಿ ಹಣಕಾಸಿಗೆ ತೊಂದರೆ ಇಲ್ಲ, ಅದು ಉದ್ಯೋಗ ವೃತ್ತಿಗೇನು ತೊಂದರೆಗಳಿಲ್ಲ, ಅದು ಆರೋಗ್ಯದ ಮೇಲೇನು ಅಡ್ಡ ಪರಿಣಾಮಗಳಿಲ್ಲ. ವೈಯಕ್ತಿಕ ವಿಚಾರ ಅಂದರೆ ಪರ್ಸನಲ್ ವಿಚಾರದ ಮೇಲೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು, ಅಂದರೆ ಯಾರೋ ಮಾತಿನಿಂದ ಚುಚ್ಚುವುದಾಗಲಿ ಅಥವಾ ನಿಮ್ಮ ವಿರುದ್ಧವಾದ ಮಾತುಗಳು, ನಿಮ್ಮ ಹಿಂದಿನಿಂದ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದಾಗಲಿ, ಇಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಇದರ ನಿಮಗೆ ಸಾರ್ವಜನಿಕ ಜೀವನ ಅಂದರೆ ಪಬ್ಲಿಕ್ ರಿಲೇಷನ್ಗಳನ್ನು ಹೇಗೆ ಇಟ್ಕೊಳ್ಳೋದಾಗಲಿ, ಜೊತೆಗೆ ನಿಮ್ಮ ಪ್ರೈವೇಟ್ ಅಂದರೆ ನಿಮ್ಮ ಒಂದು ಮನೆಯಲ್ಲಿ ಇರುವಂಥ ರಿಲೇಷನ್ಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಾಗಲಿ ಗಮನಿಸಬೇಕು. ಉದಾಹರಣೆಗೆ ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸಹೋದರರ ಬಾಂಧವ್ಯ, ಇದೆಲ್ಲ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು ವಿಚಾರ ಆಗುತ್ತೆ. ಜೊತೆಗೆ ಇಲ್ಲಿ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ ಇನ್ನಿತರರ ವಿಚಾರ ಬಗ್ಗೆ ತುಂಬ ಅವರಿಗೆ ಏನಾದ್ರು ನೀತಿ ಪಾಠವನ್ನು ಹೇಳಿದಾಗ ಅವರು ಸ್ವಲ್ಪ ಈಗ ನಿಮಗೆ ವಿರುದ್ಧವಾಗಿ ಆಗ್ಬೋದು. ಹಾಗಾಗಿ ನಿಮ್ಮ ಒಂದು ಸ್ವಾಮ್ಯತೆಯನ್ನು ಕಾಪಾಡಿಕೊಳ್ಬೇಕು, ಸ್ವಾಭಿಮಾನವನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು. ಅದರ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ. ಕೆಲವೊಮ್ಮೆ ಇಂಥ ಒಂದು ಸಣ್ಣ ಪುಟ್ಟ ಏರುಪೇರುಗಳು ಜರಬಹುದು ವೈಯಕ್ತಿಕ ವಿಚಾರ. ಆರ್ಥಿಕವಾಗಿಯೂ ನಿಮಗೆ ಗುರುವಿಂದ ಅಷ್ಟೇನು ತೊಂದರೆಗಳು ಬರೋದಿಲ್ಲ. ಜೊತೆಗೆ ನಿಮ್ಮ ಒಂದು ಉದ್ಯೋಗ ವೃತ್ತಿ ಆರೋಗ್ಯದ ವಿಚಾರವಾಗಿ ಉತ್ತಮ ಫಲ ಇದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮಗೆ ಈಗ ಲಾಭಸ್ಥಾನದಲ್ಲಿ ಉತ್ತಮವಾಗಿ ಫಲವನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ಸಹ ಈಗ ಇದ್ದೇ ಇರುತ್ತೆ. ರಾಹು ಸಹ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಅನಿರೀಕ್ಷಿತ ಉತ್ತಮ ಫಲಗಳು ಆಗ್ತವೆ. ಆದರೆ ಗುರುವಿನಿಂದ ನಿಮಗೆ ಈಗ ತುಂಬ ಒಳ್ಳೆಯದು ಹಾಗೂ ಸ್ವಲ್ಪ ಕಡಿಮೆ ಇದೆ, ಅಂದರೆ ಗುರುವಿಂದ ಆಗುವಂಥ ಒಳ್ಳೆಯ ಪ್ರಭಾವ ಸ್ವಲ್ಪ ಕಡಿಮೆ ಇದೆ ಅಂತ ಅದರ ಅರ್ಥ. ವಿಶೇಷವಾಗಿ ವೈಯಕ್ತಿಕ ಜೀವನದ ಮೇಲೆ ನೀವು ಎಚ್ಚರವನ್ನು ಗಮನಿಸಿಕೊಳ್ಳಿ ವೃಷಭ ರಾಶಿಯವರು. ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬಹುದಾಗಿದೆ ವೃಷಭ ರಾಶಿಯವರು. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ಅಲ್ಲಿ ವ್ಯಯಸ್ಥಾನ 12ನೇ ಮನೆ, ನಿಮ್ಮ ರಾಶಿಯಿಂದ 12ನೇ ಸ್ಥಾನದಲ್ಲಿರುವಂಥ ಗುರುವಿಂದಾಗಿ ಅಷ್ಟೇನು ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. ವ್ಯಯ ಅಂದರೆ ನಷ್ಟ ಅಂತ ಅದರ ಅರ್ಥ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳಾಗ್ಬೋದು. ಹಿಂದೆ ವಕ್ರಗತಿಯಲ್ಲಿದ್ದಾಗ ಆ ನಷ್ಟದ ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಶುಭ ಗ್ರಹಗಳು ತುಂಬ ರುಜುಗತಿಯಲ್ಲಿದ್ದಾಗ ಉತ್ತಮ ಫಲವನ್ನು ಕೊಡ್ತವೆ. ಆದರೆ ವಕ್ರಗತಿಯಲ್ಲಿದ್ದಾಗ ಯಾರಿಗೆ ಹಿಂದೆ ಅಶುಭ ಆಗಿತ್ತು, ಅಶುಭ ರಾಶಿಯವರಿಗೆ ಸ್ವಲ್ಪ ಕಡಿಮೆ, ಸ್ವಲ್ಪ ಅಡ್ಡ ಪರಿಣಾಮಗಳು ಆಗ್ತಿತ್ತು. ಆದರೆ ಈಗ ಸ್ವಲ್ಪ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು.
ವಿಶೇಷವಾಗಿ ನೀವು ಆರ್ಥಿಕವಾಗಿ ತುಂಬ ಎಚ್ಚರದಿಂದ ಇರಬೇಕು. ಅನೇಕ ರೀತಿಯ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಇದ್ದರೆ ಅಲ್ಲಿ ಅನಿರೀಕ್ಷಿತವಾದ ಅಡೆತಡೆಗಳು ಬರ್ಬೋದು. ಅಥವಾ ಎಂಪ್ಲಾಯೀಸ್ಗಳಿದೆ ಏನಾದರೂ ಪ್ರಾಬ್ಲಮ್ಗಳು ಬರುವಂಥದ್ದಾಗಲಿ, ಅಥವಾ ರಾ ಮೆಟೀರಿಯಲ್ ಪ್ರಾಬ್ಲಮ್ ಬರೋದಾಗಲಿ, ಪವರ್ ಪ್ರಾಬ್ಲಮ್ ಬರೋದಾಗಲಿ, ಈ ರೀತಿ ಯಾವುದೇ ಒಂದು ಸಮಸ್ಯೆಗಳು ಬರ್ಬೋದು. ಉದಾಹರಣೆಗೆ ಅದನ್ನು ಅನುಭವಿಸ್ತಾರೆ ಗೊತ್ತಿರುತ್ತೆ, ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅಂತ. ಹಾಗಾಗಿ ಕೆಲವೊಬ್ಬರಿಗೆ ಇಂತಹ ಸಮಸ್ಯೆಗಳು ದಿಢೀರಾಗಿ ಎದುರಾಗ್ಬೋದು. ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಕುಸಿದಾಗಲಿ, ಅಥವಾ ಬೆಲೆಗಳು ದಿಢೀರಾಗಿ ಇಳಿಕೆ ಆಗುವಂಥ ಇಂಥದ ಒಂದು ಘಟನೆಗಳು ಮಿಥುನ ರಾಶಿಯವರಿಗೆ ಜರಬಹುದು. ಹಾಗೆ ಆಕಸ್ಮಿಕ ನಷ್ಟದ ಸಾಧ್ಯತೆ. ಇನ್ನು ಯಾರ್ಯಾರು ಉದ್ಯೋಗದಲ್ಲಿ ಇರ್ತಾರೋ ಅಥವಾ ಯಾರು ಎಂಪ್ಲಾಯ್ಗಳಾಗಿರ್ತಾರೋ ಎಂಪ್ಲಾಯ್ಗಳಿಗೆ ಸಹ ಎಂಪ್ಲಾಯ್ಮೆಂಟಲ್ಲಿ ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳು ಬರ್ಬೋದು. ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರೋದು, ಅಥವಾ ನಿಮಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ಗಳಾಗುವಂಥದ್ದು, ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು ಇತ್ಯಾದಿಯಲ್ಲಿ ಆಗುತ್ತೆ. ಅಲ್ಲದೆ ಈ ಕಾಲದಲ್ಲಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ನೆಗೆಟಿವ್ ಥಾಟ್ಸ್ಗಳು ಅಥವಾ ಋಣಾತ್ಮಕವಾದ ಚಿಂತನೆಗಳು ಇವೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ಸ್ವಲ್ಪ ನಿವಾರಣೆ ಮಾಡಬೇಕು. ಅಲ್ಲದೆ ಈ ನಾಸ್ತಿಕತೆ ಭಾವ, ದೈವನಿಂದನೆ, ದೇವನಿಂದನೆ, ಗುರುನಿಂದನೆ ಮಾಡುವಂಥ ಬುದ್ಧಿಗಳು ಸಹ ಬರ್ತವೆ. ಹಾಗಾಗಿ ಈ ಒಂದು ನಷ್ಟ ಭಾವದ ಅಥವಾ ವ್ಯಯ ಭಾವದಲ್ಲಿ ಇರುವಂಥ ಒಂದು ಮಿಥುನ ರಾಶಿಯವರು ಗುರುವಿಂದಾಗಿ ಸ್ವಲ್ಪ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಆ ಅಡ್ಡ ಪರಿಣಾಮವನ್ನು ಸ್ವಲ್ಪ ನೀವು ಮೆಟ್ಟಿ ನಿಲ್ಲಬೇಕಾಗತ್ತೆ. ಅಲ್ಲದೆ ನಿಮ್ಮ ಒಂದು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಇನ್ನು ಮಾತಿನ ಚಕಮಕಿ ಮನೆಯಲ್ಲೂ ಆಗುತ್ತೆ, ಅದು ಉದ್ಯೋಗ ಜಾಗದಲ್ಲೂ ಮಾತಿನ ಚಕಮಕಿ ಆಗುತ್ತೆ. ಹಾಗಾಗಿ ನೀವು ತನು, ಮನ, ಧನ ಮತ್ತು ಮಾತಿನ ಬಗ್ಗೆ ತುಂಬ ಒಂದು ಎಚ್ಚರಿಕೆಯನ್ನು ಮಿಥುನ ರಾಶಿಯವರು ಗಮನಿಸ್ಕೊಳ್ಬೇಕು. ಅಲ್ಲದೆ ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿಸಿದ ಶ್ರುತಿ, ಶ್ಲೋಕ, ಪ್ರಾರ್ಥನೆ ಅಥವಾ ಗುರುವಿನ ಯಾವುದೇ ಸಂಬಂಧಪಟ್ಟ ದೇವತಾ ಸ್ತೋತ್ರಗಳನ್ನು ನೀವು ಹೇಳ್ಬೋದಾಗಿದೆ ಈ ಮಿಥುನ ರಾಶಿಯವರು. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಹಾಗೆಯೇ ಮೇಷರಾಶಿಗೆ ಇರುವಂತೆ ನಿಮಗೆ ಈಗ ಈ ವರ್ಷದ ಕೊನೆಯ ಅವಕಾಶ, ಮತ್ತೆ ಬರದಂಥ ಅವಕಾಶ, ಮತ್ತೆ 2 ವರ್ಷ ನಿಮಗೆ ಗುರುಬಲ ಇರೋದಿಲ್ಲ. ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಯಾವ ರೀತಿ ಮೇಷರಾಶಿಗೆ 2 ವರ್ಷ ಗುರುಬಲ ಅನುಕೂಲ ಇರೋದಿಲ್ಲೋ, ಮೇಷರಾಶಿಗೆ ಈಗ ಇದೇ ಗುರುಬಲ. ಇದು ನಿಮಗೆ ಮೇ 14ರವರೆಗೆ ಇರುತ್ತೆ. ಮೇ 14ರ ಬಳಿಕ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಎಲ್ಲ ವಿಚಾರವಾಗಿ ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ನಿಮಗೆ ಲಾಭಸ್ಥಾನದಲ್ಲಿ ಲಾಭ ಕೊಡುವಂಥ ಏಕೈಕ ರಾಶಿ ಈ ಒಂದು ಕಟಕ ರಾಶಿ ಆಗಿರುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಬಂದಂಥ ಗುರು ಅನೇಕ ರೀತಿಯ ಶುಭವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ. ಯಾರಿಗೆ ಉದ್ಯೋಗದಲ್ಲಿ ಏನು ಬಡ್ತಿ ಬೆಳಬೇಕು, ಉದ್ಯೋಗ ಬಡ್ತಿ ಸಿಗ್ಬೋದು. ಅಥವಾ ಹೊಸದಾಗಿ ಉದ್ಯೋಗ ಹುಡುಕುವಂಥ ಕಟಕ ರಾಶಿಗೆ ಉದ್ಯೋಗ ಸಿಗುವಂಥದ್ದು, ವಿವಾಹಕ್ಕೆ ಪ್ರಯತ್ನ ಮಾಡೋರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಇನ್ಯಾರಿಗೆ ಸಂತತಿಗಾಗಿ ತುಂಬ ಹಬ್ಬವಿಸುವವರಿಗೆ ಸಂತತಿಯ ಪುತ್ರ ಭಾಗ್ಯ, ಸಂತಾನ ಭಾಗ್ಯ, ಪುತ್ರನೋ ಅಥವಾ ಯಾವುದೇ ರೀತಿಯ ಸಂತಾನ ಭಾಗ್ಯವನ್ನು ಕೊಡುವಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳಿಗೆ, ಕಟಕ ರಾಶಿಯವರು ಯಾರ್ಯಾರು ಇರ್ತಾರೋ ಅವರ ಒಂದು ಮಕ್ಕಳಿಗೆ ಶುಭ ಆಗುತ್ತೆ. ಅವರಿಗೆ ಉದ್ಯೋಗ ಆಗಲಿ, ಮದುವೆ ಆಗಲಿ ಆಗುವಂಥದ್ದಾಗಲಿ, ಇನ್ನತ ಯಾವುದೇ ರೀತಿ ಅವರ ಬೇಡಿಕೆಗಳು, ಕೋರಿಕೆಗಳು ಈಡೇರುವಂಥದ್ದು. ಜೊತೆಗೆ ಮನೆಯಲ್ಲಿ ಶುಭ ಸಮಾರಂಭಗಳ ಆಯೋಜನೆ, ದೇವತಾ ಕಾರ್ಯಗಳು, ದೇವಕ್ಷೇತ್ರಗಳ ಸಂದರ್ಶನ, ಯಾತ್ರೆ ಮಾಡುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಬೇಗನೆ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದಾಗಲಿ, ಅದು ಇದ್ದಂಥ ಮನೆಯ ಜೀರ್ಣೋದ್ಧಾರ, ರಿಪೇರಿ ಮಾಡೋದು, ಅದೆಲ್ಲ ಈಗ ಕಾರ್ಯರೂಪಕ್ಕೆ ಬರುತ್ತೆ. ದೀರ್ಘಕಾಲದಿಂದ ನೀವು ಏನೇನೋ ಕನಸು ಕಂಡಿದ್ರೋ ಅವೆಲ್ಲ ಈಗ ನನಸಾಗಲಿವೆ. ಜೊತೆಗೆ ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗ ಅಥವಾ ನಿಮ್ಮ ಒಂದು ಉದ್ಯಮವನ್ನು ಏನೋ ಎಕ್ಸ್ಪಾಂಡ್ ಮಾಡೋದು, ಅದರಲ್ಲಿ ಏನಾದರೂ ಬದಲಾವಣೆ ತರೋದು, ಹೊಸ ಯಂತ್ರೋಪಕರಣ ತರೋದು, ಅದಕ್ಕೂ ಈಗ ಅವಕಾಶಗಳು ಬರ್ಬೋದಾಗಿದೆ. ಅನೇಕ ರೀತಿಯ ಶುಭ ಲಾಭಗಳು, ಜೊತೆಗೆ ಅನೇಕ ರೀತಿಯ ಶುಭ ಸಮಾಚಾರಗಳು, ಬಂಧುಗಳಲ್ಲಿ ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಸಮಾರಂಭಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಘಟನೆಗಳು ಕಟಕ ರಾಶಿಯವರಿಗೆ ಈ ಗುರುವು ಫೆಬ್ರವರಿ 4ರಿಂದ ಮೇ 14ರವರೆಗೆ ಕೊಡಲಿದ್ದಾನೆ. 99 ಒಳಗೆ ಅವಕಾಶ ಈ ವರ್ಷದಲ್ಲಿ ಮತ್ತೆ ಬರೋದಿಲ್ಲ. ಇನ್ನು ಮತ್ತೆ ಇಂಥ ಉತ್ತಮ ಅವಕಾಶ ಬರಬೇಕಾದ್ರೆ, ಗುರುವಿನ ಬಲ ಬರಬೇಕಾದ್ರೂ 2 ವರ್ಷ ಕಾಯಬೇಕು. ಇನ್ನು ಇಂಥ ಲಾಭಸ್ಥಾನದ ಲಾಭ ಬರಬೇಕಾದ್ರೆ ಮತ್ತೆ 12 ವರ್ಷ ಕಾಯಬೇಕು. ಹಾಗಾಗಿ ಇವೆಲ್ಲ ಮತ್ತೆ ಸಿಗುವಂಥ ಘಟನೆಗಳಲ್ಲ. ಯಾಕಂದರೆ ಗುರುವು ಒಂದೊಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ. ಲಾಭಸ್ಥಾನಕ್ಕೆ ಮತ್ತೆ ಬರಬೇಕು, ಇದೇ ಸ್ಥಿತಿಗೆ ಬರಬೇಕಾದ್ರೆ ಅದು 12 ವರ್ಷ ಆಗುತ್ತೆ, 1 ವರ್ಷ ಇರಬೇಕಾದ್ರೆ. ಹಾಗೆ 12 ರಾಶಿ ಚಕ್ರ ಪೂರ್ಣ ಮಾಡಲಿಕ್ಕೆ 12 ವರ್ಷ ಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಅವಕಾಶ ನಿಮಗೆ ಬಂದಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನೇನು ನೀವು ಗುರಿ ಸಾಧನೆ ಮಾಡಬೇಕು ಅದನ್ನು ಆದಷ್ಟು ಈ ಮೇ 14ರೊಳಗೆ ಸಾಧನೆ ಮಾಡಿಕೊಂಡ್ರೆ ನಿಮಗೆ ಮುಂದೆ ತುಂಬ ಅನುಕೂಲ ಆಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ, ಸ್ತುತಿ, ಶ್ಲೋಕ, ಮಂತ್ರಗಳನ್ನು ನೀವು ಸಹ ಹೇಳ್ಬೋದಾಗಿದೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ 10ನೇ ಕರ್ಮಸ್ಥಾನದಲ್ಲಿರುವಂತಹ ಗುರುವಿನಿಂದ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ತುಂಬ ತೊಂದರೆ ಏನೂ ಇಲ್ಲ, ತುಂಬ ಏನು ಒಳ್ಳೆಯದಂತಲೇ ಇಲ್ಲ. ಹಾಗಾಗಿ ಕೆಲವೊಂದು ವಿಚಾರದ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ಬೋದು, ಕೆಲವೊಂದು ವಿಚಾರದ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಕೆಲವೊಮ್ಮೆ ಅವಮಾನಕರ ಘಟನೆ ಆಗುತ್ತೆ ನಿಮಗೆ ಮಾತಿನ ಮೂಲಕ. ನಿಮಗೆ ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ, ಉದ್ಯೋಗದಲ್ಲೂ ಅವಮಾನಕರ ಘಟನೆ ಆಗ್ಬೋದು. ಅಥವಾ ಇನ್ನಿತರ ನಿಮ್ಮನ್ನು ವಿರೋಧ ಮಾಡುವಂಥದ್ದು, ಮನೆಯಲ್ಲಿ ಮಾತನ್ನು ವಿರೋಧ ಮಾಡ್ಬೋದು. ತಂದೆಗೆ ಮಗನ ವಿರೋಧ, ಮಗನಿಗೆ ತಂದೆ ವಿರೋಧ ಆಗ್ಬೋದು. ಅಥವಾ ನಿಮ್ಮ ಮೇಲಾಧಿಕಾರಿ ಜೊತೆಗೆ ವೈರುಧ್ಯದ ಮಾತುಗಳು, ಸಹೋದ್ಯೋಗಿಗಳಿದ್ದರೆ ನಿಮ್ಮ ಕೊಲೀಗ್ಸ್ಗಳ ಜೊತೆಗೆ ಅಂಥ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಾಗಾಗಿ ಭಿನ್ನಾಭಿಪ್ರಾಯ, ಅವಮಾನ, ಚರ್ಚೆಗಳಾಗುವಂಥದ್ದು, ಚಿಂತೆಗಳಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳ ಜೊತೆಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಥವಾ ಖರ್ಚುಗಳು ಬರ್ಬೋದು.
ಅನಪೇಕ್ಷಿತ ಖರ್ಚುಗಳು, ಆಸ್ಪತ್ರೆ ಖರ್ಚು, ರಿಪೇರಿ ಖರ್ಚು, ಯಂತ್ರ ವಾಹನದ ಏನಾದರೂ ಕೆಟ್ಟು ಹೋಗುವಂಥ ಖರ್ಚು ಅವೆಲ್ಲ ಬರುತ್ತೆ. ಹಾಗೆ ಅಂಥ ಒಂದು ಅನಪೇಕ್ಷಿತ ಖರ್ಚುಗಳು ಬರುತ್ತೆ. ಜೊತೆಗೆ ಕಿರಿಯರ ಜೊತೆಗೆ ತುಂಬ ವಿರೋಧಗಳಾಗುತ್ತವೆ. ಈ ಸಿಂಹರಾಶಿಯವರಿಗೆ ಕಿರಿಯರ ಜೊತೆಗೆ ಅಂದರೆ ನಿಮ್ಮ ಜೂನಿಯರ್ಗಳ ಜೊತೆ ಸ್ವಲ್ಪ ತುಂಬ ಒಂದು ಏರುಪೇರುಗಳು ಬರೋದು. ವಿಶೇಷವಾಗಿ ತಂದೆ ಮಕ್ಕಳ ಮಧ್ಯೆ ಈಗ ತುಂಬ ಒಂದು ಭಿನ್ನಾಭಿಪ್ರಾಯ, ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಗುರು ಮತ್ತು ಶಿಷ್ಯರು ಇರ್ಬೋದು, ಅಥವಾ ನಿಮ್ಮ ಜೂನಿಯರ್ ಕಲೀಗ್ಸ್ಗಳಿರ್ಬೋದು. ಹಾಗಾಗಿ ಕಿರಿಯ ವಯಸ್ಸಿನವರ ಜೊತೆಗೆ ಇದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ, ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆ ಎಲ್ಲ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಈ ಸಿಂಹರಾಶಿಯವರು ಮಾತು ನಡವಳಿಕೆ ಬಗ್ಗೆ ಎಚ್ಚರ, ವೈಯಕ್ತಿಕ ವಿಚಾರ ಬಗ್ಗೆ ಎಚ್ಚರ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅವಮಾನಗಳು ಅಲ್ಲಲ್ಲಿ ಆಗ್ತವೆ. ಅದು ನಾವು ಅದನ್ನು ಸಕಾರಾತ್ಮಕವಾಗಿ ಇದ್ರೂ ಸಹ ಕೆಲವೊಂದಿಗೆ ನಕಾರಾತ್ಮಕವಾಗಿ ನಿಮಗೆ ಅವಮಾನ ಮಾಡುವಂಥ ಘಟನೆಗಳು ಜರ್ಬೋದು. ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಾಗೆ ನಿಮಗೆ ಅವಹೇಳನಕಾರಿಯಾದ ಪೋಸ್ಟ್ಗಳು ಹಾಕುವಂಥದ್ದು ಇವೆಲ್ಲ ಆಗ್ಬೋದು. ಹಾಗೆ ಅದರ ಬಗ್ಗೆ ಸ್ವಲ್ಪ ನಾವು ಮುನ್ನೆಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಮಾತು ನಡವಳಿಕೆ ಜೊತೆಗೆ ನಮ್ಮ ಸಾಮಾಜಿಕ ಬಾಂಧವ್ಯ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಬಾಂಧವ್ಯಗಳನ್ನ ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಅದರ ಹೊರತು ಹೆಚ್ಚಿನ ಏನೂ ತೊಂದರೆಗಳಿಲ್ಲ. ಹಣಕಾಸಿನ ನಿರ್ವಹಣೆ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದನ್ನು ಸರಿಯಾಗಿ ಮಾಡಿಕೊಳ್ಳಿ. ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ನಷ್ಟ ಆಗ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಸುಳ್ಳು ಅಥವಾ ವಂಚನೆಗೆ ಮೋಸದ ಒಂದು ಜಾಲಕ್ಕೆ ಸಿಲುಕಿಕೊಂಡು ಹಣವನ್ನು ಕಳೆದುಕೊಳ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ದೇವತಾ ಸ್ತೋತ್ರಗಳನ್ನು ಹೇಳಬಹುದಾಗಿದೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಗೆ ಈ ಒಂದು ಗುರುವಿನ ಚಲನೆ ತುಂಬ ಈಗ ಉತ್ತಮವಾದ ಚಲನೆ ಆಗಿರುತ್ತೆ. ನಿಮಗೆ ಈಗಾಗಲೇ ಗುರುಬಲ ಇದ್ದಂಥ ರಾಶಿ ನಿಮ್ಮದು. ವಕ್ರಗತಿಯಲ್ಲಿದ್ದಾಗ ಗುರುವಿನ ಫಲ ಸ್ವಲ್ಪ ಕಡಿಮೆ ಆಗಿತ್ತು. 3 ತಿಂಗಳ ಕಾಲ ಗುರುವಿನ ಫಲ ಅಷ್ಟೊಂದು ನಿಮಗೆ ಸಹಾಯಕ್ಕೆ ಬಂದಿಲ್ಲ. ಆದರೆ ಇನ್ನು ಬರುವಂಥ 3 ತಿಂಗಳು ಅಥವಾ 99 ದಿನಗಳು ನಿಮಗೆ ತುಂಬ ಒಂದು ಉತ್ತಮ ಫಲವನ್ನು ಕೊಡ್ತಾ ಇದೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧರಾಗ್ತವೆ. ಭಾಗ್ಯಸ್ಥಾನದಲ್ಲಿ ಬರುವಂಥ ಒಂದು ರಾಶಿ ಆಗಿರುತ್ತೆ. ಅಂದರೆ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಗುರುವಂಥದ್ದು ಭಾಗ್ಯಸ್ಥಾನ. ಆ ಭಾಗ್ಯಸ್ಥಾನದಲ್ಲಿ ನಿಮಗೆ ಅದೃಷ್ಟ ವಲಯತೆ, ಇಷ್ಟಾರ್ಥಗಳು ಸಿದ್ಧ ಆಗುತ್ತವೆ. ಹಣಕಾಸಿನ ಸಮೃದ್ಧಿ ಆಗುತ್ತೆ. ವಸ್ತ್ರಾಭರಣ, ಯಂತ್ರ ಉಪಕರಣ ಕೊಳ್ಳುವಂಥ ಅವಕಾಶ, ಮನೆಗೆ ಸಂಬಂಧಿತವಾದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಸಿಗ್ಬೋದು, ಅಥವಾ ಸಾರ್ವಜನಿಕ ಜೀವನದವರಿಗೆ ಕೆಲವು ಪ್ರಶಸ್ತಿ ಸನ್ಮಾನ ಇತ್ಯಾದಿಗಳು ದೊರೆಯುವುದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಅಂದುಕೊಂಡಂಥ ನಿಮಗೆ ಯಾವುದಾದ್ರು ಅಪೇಕ್ಷಿತವಾದ ಉನ್ನತ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸೀಟ್ ಸಿಗ್ಬೋದು, ಅಥವಾ ಉನ್ನತ ವ್ಯಾಸಂಗಕ್ಕೆ ಅವಕಾಶಗಳು ದೇಶದಲ್ಲೋ ವಿದೇಶದಲ್ಲೋ ಸಿಗುವಂಥದ್ದು. ಜೊತೆಗೆ ಬಂಧು ಬಾಂಧವರಿಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ಧಾರ್ಮಿಕ ಕಾರ್ಯ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮನೆಯಲ್ಲಿ ಹಾಗೆ ಧಾರ್ಮಿಕವಾದ ಕಾರ್ಯಗಳಾಗುವಂಥದ್ದು. ಯಾತ್ರಾ ಕ್ಷೇತ್ರ ಪುಣ್ಯಕ್ಷೇತ್ರಗಳ ಸಂದರ್ಶನ, ಉತ್ತಮವಾದ ವ್ಯಕ್ತಿಗಳ ಅಥವಾ ಸದ್ಗುರುಗಳ ಭೇಟಿಯಾಗುವಂಥ ಅವಕಾಶ, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ, ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರಿಗೆ ನಿರೀಕ್ಷೆ ಮಾಡಬಹುದಾಗಿದೆ. ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಬದಲಾವಣೆಗಳು ಅಥವಾ ಬಡ್ತಿಗಳು ಸಿಗುವಂಥದ್ದಾಗಲಿ, ಅಥವಾ ಮಾಡುವಂಥ ಸ್ವಂತ ಉದ್ಯಮ ವ್ಯಾಪಾರದಲ್ಲಿ ಸಹ ಅನೇಕ ರೀತಿಯ ನಿಮಗೆ ಲಾಭ ಆದಾಯಗಳು ಹೆಚ್ಚಳಾಗುವಂಥ, ನಿಮ್ಮ ಉತ್ಪನ್ನಗಳು ಚೆನ್ನಾಗಿ ಬೇಡಿಕೆ ಬರುವಂಥದ್ದು. ಹಾಗಾಗಿ ನಿಮ್ಮ ಎಲ್ಲ ಹಿಂದಿನ ಪ್ರಯತ್ನಗಳಿಗೆ ಈಗ ಫಲಸ್ವರೂಪದಲ್ಲಿ ಗುರುವು ಅನೇಕ ರೀತಿಯ ಅನುಗ್ರಹ ಮಾಡಲಿದ್ದಾನೆ. ಹಿಂದೆ ಮಾಡಿದ ಎಲ್ಲ ಪ್ರಯತ್ನಗಳು ಪೆಂಡಿಂಗ್ ಆಗಿದ್ದರೂ ಈಗ ಬೇಗನೆ ಕೆಲಸ ಕಾರ್ಯಗಳು ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಸಂಬಂಧಿತ ವಿವಾದಗಳು ಈಗ ನಿವಾರಣೆಯಾಗಿ ಎಲ್ಲವೂ ಒಂದು ಶಾಂತಿ ಸೌಹಾರ್ದವಾಗಿ ಎಲ್ಲ ಬಗೆಹರಿಯುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಈ ವರ್ಷದಲ್ಲಿ ಇರುವಂಥ ಈ ಗುರುವಾದಲ ಕೊನೆ ಈ ಮೇ 14ಕ್ಕೆ ಕೊನೆ ಆಗುತ್ತೆ. ಮತ್ತು ಮುಂದಿನ ವರ್ಷ 26 ಮೇ ಬಳಿಕ ಬರುತ್ತೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಬಂದಂಥ ಈ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನಿಮ್ಮದೇನಾದ್ರು ದೀರ್ಘಕಾಲದ ಕನಸುಗಳಿದ್ರೆ ಈ 3 ತಿಂಗಳಲ್ಲಿ ಅದನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಶೀಘ್ರವಾಗಿ ಕ್ಷಿಪ್ರವಾಗಿ ನೆರವೇರುತ್ತೆ. ಮದುವೆನೋ ಮುಂಜಿನೋ ಅಥವಾ ಏನಾದ್ರು ಉದ್ಯೋಗದ ವಿಚಾರನೋ ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಒಂದು ವಸ್ತುವನ್ನು ವಾಹನವನ್ನು ಕೊಳ್ಳುವಂಥದ್ದು ಇರ್ಬೋದು, ಅವೆಲ್ಲ ಈಗ ಒಂದು ಅನುಕೂಲವಾಗಿ ಬರುತ್ತೆ. ಭಾಗ್ಯಸ್ಥಾನದಲ್ಲಿರುವಂಥ ಗುರುವಿನ ಆರೋಗ್ಯದಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಲಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಈ ಗುರುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ಸದ್ಯ ಗುರುಬಲ ಹಿಂದೇನೂ ಇರಲಿಲ್ಲ, ಈಗ ಈ 3 ತಿಂಗಳವರೆಗೂ ಇರೋದಿಲ್ಲ. ಆ ಬಳಿಕ ನಿಮಗೆ ಬರುತ್ತೆ, ನೀವೇನು ಚಿಂತೆ ಪಡಬೇಕಾಗಿಲ್ಲ. ಮೇ 14 ಬಳಿಕ ನಿಮ್ಮ ರಾಶಿಗೆ ತುಲಾರಾಶಿಯವರಿಗೆ ಗುರುಬಲ ಬರಲಿದೆ. ಹಾಗಾಗಿ ಈಗ ನಿಮಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವ ಗುರುವಿನ ಕಾರಣವಾಗಿ ಸ್ವಲ್ಪ ಹಣಕಾಸು ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರವಾಗಬೇಕಾಗುತ್ತೆ. ಅಂದರೆ ಹಣಕಾಸಿನ ನಿರ್ವಹಣೆ ಸ್ವಲ್ಪ ಎಚ್ಚರ ಬೇಕಾದರೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಅಥವಾ ಯಾವುದೇ ನಿಮ್ಮ ಸ್ವತ್ತುಗಳು ಅಥವಾ ಚಿನ್ನಾಭರಣ ಅಮೂಲ್ಯವಾದ ರೆಕಾರ್ಡ್ಗಳಿರ್ಬೋದು, ಅವೆಲ್ಲವೂ ಈಗ ಕಳೆದು ಹೋಗೋದಾಗಲಿ ಅಥವಾ ಕಳ್ಳತನ ಆಗೋದು. ನಷ್ಟ ಅಂದರೆ ಕಳೆದು ಹೋಗೋದು, ಚೌರ್ಯ ಅಂದರೆ ಈ ಕಳ್ಳತನ ಆಗುವಂಥದ್ದು, ನಷ್ಟ ಅಥವಾ ಚೌರ್ಯದ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ನಿಮಗೆ ಈ ಒಂದು ಇದ್ದಕ್ಕಿದ್ದಂತೆ ದೇಹದಲ್ಲಿ ಸ್ವಲ್ಪ ಆಯಾಸ ಆಗುವಂಥದ್ದಾಗಲಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪುರ, ಹಿಂದೆ ಇದ್ದಂಥ ಅನಾರೋಗ್ಯ ಈಗ ಸ್ವಲ್ಪ ಹೆಚ್ಚಿನ ಒಂದು ರೀತಿಯಲ್ಲಿ ತೊಂದರೆ ಕೊಡ್ಬೋದು. ಉದಾಹರಣೆಗೆ ಬಿಪಿನೋ, ಶುಗರೋ ಅಥವಾ ಇನ್ನಿತರ ಯಾವುದೇ ಆಸ್ತಮನೋ, ಅಲರ್ಜಿನೋ ಇದ್ದಂಥವ್ರಿಗೆ ಈ ಒಂದು ಕಾಲದಲ್ಲಿ ಅಂದರೆ ಈಗ ಗುರುವಿನ ವಕ್ರತೆ ಆಗದ ಬಳಿಕ ಗುರು ಈಗ ರುಜಿಗತಿಯಲ್ಲಿ ಬಂದಾಗ ಅಷ್ಟಮದಲ್ಲಿ ಬಂದಂತಹ ಗುರುವಿನಿಂದಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬರುತ್ತೆ. ಹಾಗೆ ಆರೋಗ್ಯದಲ್ಲಿ ಅಡ್ಡ
ಪರಿಣಾಮಗಳು ಆಗ್ಬೋದು. ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕು, ಹಣಕಾಸಿನ ಬಗ್ಗೆ ಸಹ ತುಂಬ ಹೆಚ್ಚಬೇಕು. ಹಾಗಾಗಿ ತನು ಮನ ಧನ ಈ ಮೂರರ ನಿರ್ವಹಣೆ ಸಹ ನಿಮಗೆ ಈ ಕಾಲದಲ್ಲಿ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಅಂದರೆ ಮೂರರ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಅಷ್ಟಮದಲ್ಲಿದ್ದ ಕಾರಣ ಅಲ್ಲಿ ಮೂರರ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮಾತಿನ ಚಕಮಕಿ ಆಗುತ್ತೆ. ವಿಶೇಷವಾಗಿ ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಅಥವಾ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿಗಳು, ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಅಥವಾ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಯ ಕಿರಿಯ ಸದಸ್ಯರಾಗಿ ಏನಾದರೂ ಒಂದು ಅಪಚಾರಗಳನ್ನು ಅನರ್ಥಗಳನ್ನು ಮಾಡಿಕೊಂಡು ಅದರ ಮೂಲಕ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗುತ್ತವೆ. ಹಾಗಾಗಿ ಆ ಬಗ್ಗೆ ಎಚ್ಚರ. ವಾಗ್ವಾದ ಕಲಹಗಳು ಹೆಚ್ಚಳ ಆಗುತ್ತೆ. ವೃತ್ತಿ ಜಾಗದಲ್ಲೂ ಸಹ ಅನೇಕ ರೀತಿಯ ವಾಗ್ವಾದಗಳು ಕಲಹಗಳು ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ತನು ಮನ ಧನ ಅಂದರೆ ಆರೋಗ್ಯದ ವಿಚಾರ, ಆರೋಗ್ಯ ರಕ್ಷಣೆ ಮಾಡ್ಕೊಳ್ಬೇಕು. ಮನಸ್ಸಿನಲ್ಲಿ ಮತ್ತು ಮಾತಿನ ವಿಚಾರನ ನಿಗಬೇಕು. ಧನ ಅಂದರೆ ಹಣಕಾಸಿನ ಬಗ್ಗೆ ಸಹ ಮುನ್ನೆಚ್ಚರಿಕೆ. ಅಂದರೆ ಆಕಸ್ಮಿಕ ನಷ್ಟಗಳು ಆಗಾಗ ಆಗ್ಬೋದು, ಅಥವಾ ಆಕಸ್ಮಿಕ ಕಳ್ಳತನಗಳು ಆಗುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಇದು ಮೇ 14ರವರೆಗೆ. ಮೇ 14ರ ಬಳಿಕ ಅಲ್ಲಿ ಗುರುವಿನ ಪರಿವರ್ತನೆ ಆಗದಂತೆ ನಿಮಗೆ ಮತ್ತೆ ಅಲ್ಲಿ ಭಾಗ್ಯಸ್ಥಾನಕ್ಕೆ ಗುರು ಬರಲಿದ್ದಾನೆ. ಹಾಗಾಗಿ ಈ ಒಂದು 99 ದಿನಗಳ ಸ್ವಲ್ಪ ಎಚ್ಚರಿಕೆಯನ್ನು ಸಂಯಮವನ್ನು ಕಾಪಾಡಿಕೊಳ್ಬೇಕು ತುಲಾರಾಶಿಯವರು. ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ದೇವತಾ ಮಂತ್ರನ ಹೇಳಬೇಕಾಗತ್ತೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಇರುವಂಥ ಗುರುವಿನ ಅದ್ಭುತವಾದ ಒಂದು ಉತ್ತಮವಾದ ಫಲ ಸಿಗುವಂಥ ರಾಶಿಯಾಗಿರುತ್ತೆ. 3 ತಿಂಗಳ ಕಾಲ ನಿಮಗೆ ಸ್ವಲ್ಪ ಗುರುವಿನ ವಕ್ರತೆಯಿಂದ ಸ್ವಲ್ಪ ಹಿನ್ನಡೆ ಆಗಿದ್ದರೂ ಈಗ ಬರತಕ್ಕಂಥ ಉತ್ತಮ ಫಲ ನಿಮಗೆ ಇನ್ನೂ 3 ತಿಂಗಳುಗಳು, ಅಂದರೆ ಈ ಫೆಬ್ರವರಿ 4ರಿಂದ ಮೇ 14ರವರೆಗೂ 99 ದಿನಗಳು ನಿಮಗೆ ಪೂರಕವಾಗಿಯೂ ಲಾಭದಾಯಕವಾಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲವೂ ಚೆನ್ನಾಗಿ ಆಗುವಂಥದ್ದು. ಹಿಂದೆ ಪೆಂಡಿಂಗ್ ಆಗಿದ್ದ, ಹಿಂದೆ ವಿಳಂಬ ಆಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು. ಜೊತೆಗೆ ಯಾರು ಸಾರ್ವಜನಿಕ ಜೀವನದಲ್ಲಿರ್ತಾರೆ, ಸರ್ಕಾರ ಹುದ್ದೆಯಲ್ಲಿರ್ತಾರೆ, ಅಥವಾ ರಾಜಕೀಯದಲ್ಲಿ ಇರ್ತಾರೆ, ಅಂಥವರಿಗೆಲ್ಲ ಅನೇಕ ರೀತಿಯ ಉತ್ತಮ ಅವಕಾಶಗಳು ಸಿಗೋದಾಗಲಿ, ಉನ್ನತ ಸ್ಥಾನಮಾನ ಹುದ್ದೆಗಳೆಲ್ಲ ಸಿಗುವಂಥದ್ದು, ಅಥವಾ ಹಿಂದೆ ನಿಮಗೆ ತಡೆ ಹಿಡಿಯಲ್ಪಟ್ಟ ನಿಮ್ಗೆ ಬಡ್ತಿ ಈಗ ಅಂದರೆ ಪ್ರಮೋಷನ್ ಎಲ್ಲ ಈಗ ಸಿಗುವಂಥದ್ದು, ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಹಲವಾರು ಸಾಧಕರಿಗೆ ಅಥವಾ ಬೇರೆ ಬೇರೆ ವಿದ್ಯಾರ್ಥಿ ವೃಂದದವರಿಗೆ, ಯುವ ವೃಂದದವರಿಗೆ ಅವರ ಒಂದು ಸಾಧನೆಗೆ ಪ್ರತಿಭಾ ಪುರಸ್ಕಾರ, ಸರ್ಕಾರದ ಅಥವಾ ಸಾರ್ವಜನಿಕ ಮೂಲದ ಸಂಘ ಸಂಸ್ಥೆಗಳಿಂದ ನಿಮಗೆ ಏನಾದರೂ ಉತ್ತಮವಾದ ಕೊಡುಗೆಗಳು ಇವೆಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ. ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಅಥವಾ ಅನೇಕ ರೀತಿಯ ಸಮಾರಂಭಗಳಲ್ಲಿ ನಿಮ್ಗೆ ಒಂದು ಪ್ರಾಮುಖ್ಯತೆಗೆ ಹೆಚ್ಚಿನ ಬೆಲೆ ಬರುವಂಥದ್ದು ಎಲ್ಲ ಆಗುತ್ತೆ. ಅದೇ ರೀತಿ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಹಣಕಾಸಿನ ಅರಿವು ಉತ್ತಮ ಇದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಒಂದು ದೂರದ ಒಂದು ಪ್ರದೇಶಗಳಿಗೆ ಪ್ರವಾಸ ಹೋಗೋದಾಗಲಿ, ವಿದೇಶ ಯಾತ್ರೆ ಮಾಡೋದಾಗಲಿ, ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ನೀವೀಗ ಸಿದ್ಧಿ ಮಾಡ್ಬೋದಾಗಿದೆ. ಗುರುವಿನ ಅನುಗ್ರಹದಿಂದ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳು, ಅದು ಉದ್ಯೋಗದ ವಿಚಾರನೋ, ಕೌಟುಂಬಿಕ ವಿಚಾರನೋ, ಅಥವಾ ಆರ್ಥಿಕ ವಿಚಾರನೋ ಕಂಡಿದ್ದರೆ ಅವೆಲ್ಲವೂ ಈಗ ಬೇಗನೆ ನನಸಾಗುತ್ತೆ. ಇನ್ನು ಕೋರ್ಟು ಕಚೇರಿ ಕೇಸುಗಳಿದ್ದರೆ, ವಿವಾದಗಳಿದ್ದರೆ ಅವೆಲ್ಲೀಗ ನಿಮ್ಮ ಪರವಾಗಿ ವಿಜಯ ಆಗುತ್ತೆ. ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಗುರುವಿನ ಅನುಗ್ರಹದಿಂದ ತನು ಮನ ಧನದ ಮೇಲೆ ಉತ್ತಮ ಪರಿಣಾಮ ಗುರು ಕೊಡಲಿದ್ದಾನೆ. ಅಪರೂಪಕ್ಕೆ ಸಿಗುವಂಥ ಅವಕಾಶ. ಹಾಗಾಗಿ ಈ ಒಂದು ಅವಕಾಶ ನಿಮಗೆ ಬಿಟ್ಟರೆ ಮತ್ತು ಇನ್ನೂ 1 ವರ್ಷ ಬಳಿಕ, ಈ ವರ್ಷ ಬಿಟ್ಟರೆ ಮತ್ತು ಈ ಮುಂದಿನ 26ರ ಮೇ ಬಳಿಕ ಬಂದಂಥದ್ದಿರುತ್ತೆ. ಈ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧಿತ ಅನೇಕ ರೀತಿಯ ಒಂದು ಉತ್ತಮವಾದ ಸುವರ್ಣ ಯುಗ ಅಂತ ಹೇಳುವಂಥ ಒಂದು 3 ತಿಂಗಳ ಕಾಲ ಈ ಅವಕಾಶವನ್ನು ಬಳಸಿಕೊಂಡ್ರೆ ನಿಮಗೆ ಗುರುವಿನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಒಂದು ಗುರುವಿನ ಸಂಬಂಧಿತ ಶ್ಲೋಕ, ಸ್ತುತಿ, ಪ್ರಾರ್ಥನೆ ಹೇಳ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಬಳಿಕ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಸದ್ಯದಲ್ಲಿ ಈಗ ಗುರುಬಲ ಇರೋದಿಲ್ಲ. ನಿಮ್ಮ ರಾಶಿಯಿಂದ 6ನೇ ಸ್ಥಾನ ಷಷ್ಠದಲ್ಲಿರುವಂಥ ಗುರುವಿಂದಾಗಿ ನಿಮಗೆ ಈಗ ಸದ್ಯದಲ್ಲಿ ಯಾವುದೇ ರೀತಿ ಉತ್ತಮ ಫಲ ಬರೋದಿಲ್ಲ. ಆದರೆ ನಿಮಗೆ ಮುಂದೆ ಬರಲಿದೆ. ಮುಂದೆ ನಿಮ್ಮ ರಾಶಿಗೆ ಸಪ್ತಮದ ಗುರುವಿನ ಅನುಗ್ರಹ ಬರಲಿದೆ ಮೇ 14ರ ಬಳಿಕ. ಹಾಗಾಗಿ ನಿಮಗೆ ಈಗ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ವಿಶೇಷವಾಗಿ ಹೊಟ್ಟೆಯ ಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಅಥವಾ ಈಗಾಗಲೇ ಇದ್ದಂಥ ಆಸಿಡಿಟಿನೋ, ಅಥವಾ ಏನಾದರೂ ಹೊಟ್ಟೆಗೆ ಸಂಬಂಧಿತವಾದ ಅಲ್ಸರ್ಗಳು, ಅಥವಾ ಏನಾದರೂ ಗ್ಯಾಸ್ಟ್ರೈಟಿಸೋ ಇರ್ಬೋದು, ಅಜೀರ್ಣದ ಸಮಸ್ಯೆಗಳೆಲ್ಲ ಸ್ವಲ್ಪ ಕಾಲದಲ್ಲಿ ಇರ್ಬೋದು. ಜೊತೆಗೆ ಯಾವುದಾದ್ರೂ ದೀರ್ಘಕಾಲದಿಂದ ಇದ್ದಂಥ ನಿಮಗೆ ಅನೇಕ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದರೆ, ಉದಾಹರಣೆಗೆ BP ನೋ, ಶುಗರೋ ಎಲ್ಲ ಇದ್ದವರಿಗೆ ಅದು ಸ್ವಲ್ಪ ಈಗ ಹೆಚ್ಚಳ ಆಗುವಂಥದ್ದು, ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಶತ್ರು ಪೀಡೆಗಳು ನಿಮಗೆ ಹೆಚ್ಚಳ ಆಗುತ್ತೆ. ಈ ಕಾಲದಲ್ಲಿ ಗುಪ್ತ ಶತ್ರುಗಳು, ಹಿತಶತ್ರುಗಳು ಅಂದರೆ ಅಥವಾ ನಿಮಗೆ ಯಾವುದೇ ರೀತಿಯ ಕೆಡುಕನ್ನು ಬಯಸುವಂಥವ್ರು ಸ್ವಲ್ಪ ಹೆಚ್ಚಾಗ್ತಾರೆ. ಹಾಗಾಗಿ ಅಂತಹ ಒಂದು ಹಿತಶತ್ರು, ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ನೀವು ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಸಹ ನಿಮ್ಮ ಒಳಗಿನವರೇ ನಿಮ್ಮ ವಿರುದ್ಧವಾಗಿ ಸಂಚಲನ ಮಾಡೋದಾಗಲಿ, ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧವಾಗಿ ದೂರನ್ನು ಕೊಡೋದಾಗಲಿ, ಕಂಪ್ಲೇಂಟ್ ಮಾಡೋದಾಗಲಿ ಆಗುತ್ತೆ. ವೃತ್ತಿ ಜಾಗದಲ್ಲಿ ಇಂಥ ಒಂದು ಪ್ರಕರಣಗಳು ಜರಬಹುದಾಗಿದೆ. ಅಲ್ಲದೆ ನಿಮಗೆ ಏನಾದರೂ ಅವಮಾನ ಅಥವಾ ಅಪಕೀರ್ತಿ ಬರುವಂಥ ಘಟನೆಗಳು, ಅಥವಾ ಒಂದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ವೃತ್ತಿ ಜಾಗದಲ್ಲೂ ಮನೆಯಲ್ಲೂ ಜರಬಹುದು. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಶತ್ರು ಪೀಡೆಗಳಿಂದ ಚಿಂತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಶತ್ರುಪೀಡೆ, ಮಾತು, ನಡವಳಿಕೆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ವಿಚಾರ ಅಷ್ಟೇನು ತೊಂದರೆ ಇಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮ ಒಂದು ಧನದ ಒಂದು ಹರಿವಿಕೆಗೆ ಅಥವಾ ಧನದ ಆದಾಯಕ್ಕೆ ಅಷ್ಟೇನು ಕೊರತೆ ಇಲ್ಲ. ಆರೋಗ್ಯ ಮತ್ತು ಮನಸ್ಥಿತಿ ಹಾಗೆ ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ವಿಶೇಷವಾಗಿ ಅಲ್ಲಿ ಮಿತ್ರರ್ಯಾರು, ಶತ್ರುಗಳನ್ನು ಗುರುತಿಸಬೇಕಾಗುತ್ತೆ. ಗುಪ್ತ ರೂಪದ ಶತ್ರುಗಳಿರ್ಬೋದು, ಮಿತ್ರ ರೂಪದ ಶತ್ರುಗಳಿರ್ಬೋದು, ಅಥವಾ ನಿಮ್ಮ ರಿಲೇಟನ್ ಬಂಧುಗಳೇ ನಿಮಗೆ ವಿರುದ್ಧವಾಗಿ ಯಾವುದೇ ರೀತಿಯ ಸಂಚಲನ ಮಾಡ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು.
ಯಾವುದೇ ರೀತಿಯ ವಿವಾದಗಳಲ್ಲಿ, ಯಾವುದೇ ರೀತಿಯ ಭ್ರಷ್ಟಾಚಾರಗಳಲ್ಲಿ ಆರೋಪಗಳಲ್ಲಿ ಸಿಲುಕೊಳ್ಳದೆ ಎಚ್ಚರಿಕೆ ವಹಿಸಬೇಕಾದ್ರೆ ನೀವೀಗ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಈ ಗುರುಬಲದ ಒಂದು ನಿಮಗೆ ಗಂಭೀರವಾದ ಒಂದು ಅಡ್ಡ ಪರಿಣಾಮದ ಕೊರತೆ ಇರೋ ಕಾರಣ ಅದೆಲ್ಲ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಜನ ಗಮನಿಸ್ಕೊಳ್ಬೇಕಾಗತ್ತೆ. ಈ ಧನುರಾಶಿಯವರು ನಿಮ್ಮ ರಾಶಿ ಅಧಿಪತಿ ಗುರು ಆಗಿದ್ದಾನೆ. ಉದಾಹರಣೆಗೆ ಧನು ಮತ್ತು ಮೀನಕ್ಕೆ ಗುರು ಅಧಿಪತಿಯಾಗಿದ್ದಾನೆ. ಆದರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದರೆ ಧನು ಮತ್ತು ಮೀನ ಎರಡು ರಾಶಿಗೂ ಈಗ ಗುರುಬಲ ಇರೋದಿಲ್ಲ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನಾವು ಎಚ್ಚರವನ್ನು ಗಮನಿಸಬೇಕು. ಕೊನೆಗೆ ಹೇಳ್ತಕ್ಕಂಥ ಗುರುವಿನ ವಿಶೇಷವಾದ ಸ್ತುತಿ ಶ್ಲೋಕ ಅಥವಾ ದೇವತಾ ಶ್ಲೋಕವನ್ನು ಹೇಳ್ಬೋದಾಗಿದೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಗುರುಬಲ ಇರುವಂಥ ಪಂಚಮದ ಗುರುವಿನ ಅನುಗ್ರಹ ಇರುವಂಥ ರಾಶಿಯಾಗಿರುತ್ತೆ. ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿರುವಂಥವರಿಗೆ ಈಗಾಗಲೇ ಗುರುಬಲ ಇತ್ತು. ನಿಮಗೆ ಈಗಲೂ ಇನ್ನೂ 3 ತಿಂಗಳ ಕಾಲ ಗುರುಬಲ ಇದ್ದೇ ಇರುತ್ತೆ. ಆ ಗುರುಬಲ ಮುಗಿದ್ರೂ ನೀವು ಚಿಂತೆ ಪಡಬೇಕಾಗಿಲ್ಲ. ಆವಾಗ ನಿಮಗೆ ಶನಿ ಮಹಾರಾಜರು ಮಾರ್ಚ್ ಅಂತ್ಯದಿಂದ ಅಂದರೆ ಏಪ್ರಿಲ್ ಆರಂಭದಲ್ಲೇ ಶನಿ ಮಹಾರಾಜರು ವರಪ್ರಧಾನವಾಗಿ ಬರಲಿದ್ದಾರೆ. ಹಾಗಾಗಿ ಈಗ ನಿಮಗೆ ಅನುಕೂಲವಾದ ಸ್ಥಿತಿ ಏರ್ಪಡ್ತಾ ಇದೆ. ಅದರಲ್ಲೂ ಏಪ್ರಿಲ್ ತಿಂಗಳು ಮತ್ತು ಮೇ 14ರವರೆಗೆ ನಿಮಗೆ ಗುರು ಮತ್ತು ಶನಿ ಎರಡೂ ಗ್ರಹಗಳು ಅದ್ಭುತವಾದ ಫಲವನ್ನು ಕೊಡುವಂಥ ಒಂದು ಮಹತ್ವದ ತಿಂಗಳಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರು ಗಮನಿಸಿಕೊಳ್ಳಿ. ನಿಮಗೆ ಈಗಾಗಲೇ ಗುರುವಿನ ಬಲ ಇದೆ. ಗುರುಬಲವನ್ನು ಈಗ ಸದುಪಯೋಗಪಡಿಸಿಕೊಳ್ಳಿ. ಫೆಬ್ರವರಿ ಮಾರ್ಚಲ್ಲಿ ಸಹ ಗುರುಬಲ ಇದ್ದೇ ಇರುತ್ತೆ. ಆಗಲೂ ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ ಅಥವಾ ಉದ್ಯಮಿಗಳಿಗೆ ಪ್ರಗತಿ ಆಗುತ್ತದೆ. ವಿದ್ಯಾರ್ಥಿಗಳು ಉತ್ತಮವಾದ ಸೀಟು ಅಂಕಗಳು ಸಿಗುವಂಥದ್ದಾಗಲಿ ಅಥವಾ ಉನ್ನತ ಸ್ಥಾನಮಾನಗಳು ಅಂಕಗಳೆಲ್ಲ ಸಿಗುವಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಒದಗಿ ಬರ್ಬೋದಾಗಿದೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಈಗಾಗಲೇ ಜಾಬ್ ಇಲ್ಲದವರು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಈ ಒಂದು ಫೆಬ್ರವರಿ 4ರಿಂದ ಮೇ 14ರ ಅವಧಿಯಲ್ಲಿ ಉದ್ಯೋಗ ಉತ್ತಮ ಸಿಗುವುದಾಗಲಿ ಅಥವಾ ಹೊಸ ಉದ್ಯೋಗ ಅಥವಾ ಹೆಚ್ಚಿನ ಒಂದು ಬಡ್ತಿ ಸಿಗಬೇಕಾದ ಉದ್ಯೋಗಕ್ಕೆ ನೀವು ಹೆಚ್ಚಿನ ಒಂದು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಆ ಉದ್ಯೋಗ ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ಅವಕಾಶಗಳಿವೆ. ಇನ್ನು ವಿವಾಹ ಅಥವಾ ಇನ್ನಿತರ ಗೃಹ ಪ್ರವೇಶ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದೆಲ್ಲ ಕನಸುಗಳಿದ್ರೆ ನಿಮಗೆ ಫೆಬ್ರವರಿ 4ರಿಂದ ಮೇ 14ರ ಅವಧಿಯಲ್ಲಿ ಅದಕ್ಕೂ ಉತ್ತಮವಾದ ಚಾಲನೆ ಗುರು ಅನುಗ್ರಹದಿಂದ ಆಗುತ್ತೆ. ಅಥವಾ ಯಾರೋ ಸಂತತಿಗಾಗಿ ಒಂದು ಅಪೇಕ್ಷೆ ಪಡ್ತಾ ಇದ್ರಾಗೆ ಸಂತತಿಯ ಭಾಗ್ಯವು ಸಹ ಗುರುವಿನ ಅನುಗ್ರಹದಿಂದ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭಫಲಗಳು ಗುರು ನಿಮಗೆ ಕೊಳ್ಳಿದ್ದಾನೆ. ಲಾಭ ಯಶಸ್ಸು ಇದೆ. ಸಂತಾನ ಅಭಿವೃದ್ಧಿ ಯೋಗ ಇದೆ. ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗುವಂಥ ಯೋಗ. ಇದಲ್ಲದೆ ನಿಮ್ಮ ಮನೆಯ ಸದಸ್ಯರಿಗೂ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರು ಇದ್ದಂಥವರಿಗೆ ಅವರ ಮಕ್ಕಳಿಗೂ ಅಭಿವೃದ್ಧಿ ಆಗುವಂಥದ್ದು, ಅವರ ಮಕ್ಕಳ ವಿದ್ಯೆಗೋ ಉದ್ಯೋಗಕ್ಕೋ ಅಥವಾ ಮದುವೆ ಇತ್ಯಾದಿಗಳಿಗೂ ಅಪೇಕ್ಷೆ ಪಟ್ಟರೆ ಅಂತಹ ಪ್ರಯತ್ನದಲ್ಲಿ ಈಗ ಬೇಗವಾಗಿ ಫಲಗಳು ಆಗ್ತವೆ. ಹಾಗಾಗಿ ಇಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಪದೇ ಪದೇ ಮತ್ತೆ ಅವಕಾಶಗಳು ಬರೋದಿಲ್ಲ. ಆದರೆ ನೀವು ಚಿಂತಿತರಾಗಬೇಕಾಗಿಲ್ಲ. ನಿಮಗೆ ಗುರುಬಲ ಈ ವರ್ಷದಲ್ಲಿ ಕೊರತೆ ಆದರೂ ಶನಿ ಮಹಾತ್ಮರು ನಿಮಗೆ ಬೆನ್ನಿಗೆ ಇದ್ದಾರೆ. ಜೊತೆಗೆ ಮತ್ತೆ ಮುಂದೆ 2026 2026ಅಲ್ಲಿ ಸಹ ನಿಮಗೆ ಮತ್ತೆ ಈ ಥರ ಏಪ್ರಿಲ್ ಮೇ ತಿಂಗಳಲ್ಲಿ ಗುರು ಪರಿವರ್ತನೆಗೆ ಮತ್ತೊಮ್ಮೆ ಗುರುಬಲ ಬಂದೇ ಬರುತ್ತೆ. ಆವಾಗ ನಿಮಗೆ ಸಪ್ತಮದ ಗುರುಬಲ ಬಂದೇ ಬರುತ್ತೆ. ಹಾಗಾಗಿ ನಿಮಗೆ ಈ ಸದ್ಯದಲ್ಲಿ ಸಹ ಒಳ್ಳೆಯದಿದೆ, ಭವಿಷ್ಯದಲ್ಲಿ ಸಹ ಒಳ್ಳೆಯದಿದೆ. ಹಾಗೆ ಹೆಚ್ಚಿನ ಏನು ಆತಂಕ ಪಡುವುದಿಲ್ಲ. ನಿಮಗೆ ಬರತಕ್ಕಂಥ ಈ ಗುರುವಿನ ಅನುಗ್ರಹದ ಈ 99 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅದರಲ್ಲೂ ಮಾರ್ಚ್ ಅಂತ್ಯದಿಂದ ಅಂದರೆ ಏಪ್ರಿಲ್ 1ರಿಂದ ನಿಮಗೆ ಆಗುವಂಥ ಮೇ 14ರವರೆಗೆ ಅಲ್ಲಿ ಉಭಯ ಗ್ರಹಗಳು ಅಂದರೆ ಗುರು ಮತ್ತು ಶನಿ ಏಕಕಾಲದಲ್ಲಿ ಉತ್ತಮ ಫಲ ಕೊಡುವಂಥ ಒಂದು ಅದ್ಭುತವಾದ ಒಂದು ಯೋಗ ಇಬ್ಬರಿಗೂ ಬರ್ತಾಯಿದೆ. ಆ ಯೋಗವನ್ನು ಸಹ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಗುರುವಿನ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಹೇಳ್ಬೋದಾಗಿದೆ. ಎಲ್ಲ ಮಕರ ರಾಶಿಯ ಗುರು ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನದಲ್ಲಿ ಗುರುವಿಂದ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಂದರೆ ಅದರ ಅರ್ಥ ನಿಮಗೆ ತುಂಬ ಒಳ್ಳೆಯದಿಲ್ಲ, ತುಂಬ ಕೆಟ್ಟದಿಲ್ಲ, ಸಮ್ಮಿಶ್ರವಾದ ಫಲಗಳು ನಿಮಗೆ ವ್ಯಕ್ತವಾಗಿರುತ್ತೆ. ವಿಶೇಷವಾಗಿ ನಿಮಗೆ ಈ ಬಂಧು ಬಾಂಧವರ ಜೊತೆಗೆ ಈಗ ಒಂದು ಬಾಂಧವ್ಯ ಸ್ವಲ್ಪ ಹದಗೆಡಬಹುದು. ನಿಮ್ಮ ರಿಲೇಷನ್ಗಳು ಇರ್ತಾರಲ್ಲ, ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ರಿಲೇಷನ್ಗಳು ಹದಗೆಡಬಹುದಾಗಿದೆ. ಮಾತಿನ ಚಕಮಕಿಗಳು, ಭಿನ್ನ ಅಭಿಪ್ರಾಯಗಳು ಬರೋದು, ನಿಮ್ಮ ಮೇಲೆ ಸುಳ್ಳು ಆರೋಪ ಬರೋದು ಅಥವಾ ನೀವು ಮಾಡದೇ ಇದ್ದಂಥ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ಹಣದ ವಿಚಾರನೋ ಆಸ್ತಿ ವಿಚಾರನೋ ಹಿಂದೆ ಮಾಡಿದ ಯಾವುದೇ ಒಂದು ವಿವಾದಗಳು ಈಗ ಅದು ಮತ್ತೆ ಜಗಳದ ರೂಪವಾಗಿ ಪರಿವರ್ತನೆ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ತಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಹಾಗೆ ಬದಲಾವಣೆಗಳು ಆಗೋದಾಗಲಿ, ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟು ಅದರ ಮೇಲೆ ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು, ತಾತ್ಕಾಲಿಕವಾಗಿ ನಿಮಗೆ ಸಸ್ಪೆನ್ಷನ್ ಮಾಡೋದು, ಇವೆಲ್ಲ ಜರಗಬಹುದಾಗಿದೆ. ಅಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಉದ್ಯೋಗದಲ್ಲೂ ವೃತ್ತಿಯಲ್ಲೂ ಸ್ವಲ್ಪ ಎಚ್ಚರಿಕೆ. ಮನೆಯಲ್ಲೂ ಸಹ ಹಾಗೆ ಕೌಟುಂಬಿಕ ವಿವಾದ, ಕೌಟುಂಬಿಕ ಕಲಹ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ ವಿವಾದಗಳು ಬರ್ಬೋದು. ಅದು ಆಸ್ತಿಗೋ ಹಣಕ್ಕೋ ಇಂಥದ್ದು ಬರೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಥದ್ದೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಹಣಕಾಸು ನಷ್ಟ ಆಗುತ್ತೆ. ನಿಮಗೆ ತುಂಬ ಖರ್ಚುಗಳು ಬರೋದಾಗಲಿ, ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ಯಾವುದೇ ಕಾರಣದಿಂದ ನಿಮಗೆ ಹಣಕಾಸಿನ ಆರ್ಥಿಕ ನಷ್ಟ ಆಗೋದಾಗಲಿ. ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ ಬೇಕು. ರಿಲೇಷನ್ಶಿಪ್ಗಳು, ಮಾತುಗಳ ಬಗ್ಗೆ ಎಚ್ಚರಿಕೆ ಬೇಕು. ಹಾಗಾಗಿ ನೀವು ನಿಮ್ಮ ವೃತ್ತಿ, ಉದ್ಯೋಗ, ನಿಮ್ಮ ಮನೆಯ ಸ್ಥಿತಿ, ಕೌಟುಂಬಿಕ ಸ್ಥಿತಿ ಎಲ್ಲದರ ಮೇಲೆ ಸ್ವಲ್ಪ ಒಂದು ಹದ್ದಿನ ಕಣ್ಣು ಇಡಬೇಕಾಗತ್ತೆ. ಅಂದರೆ ಅಲ್ಲಿ ನೀವು ಯಾವುದೋ ರೀತಿಯಲ್ಲಿ ತಪ್ಪು ತಿಳುವಳಿಕೆಗೆ ಅಥವಾ ನಿಮ್ಮ ಮೇಲೆ ಇನ್ನಿತರರು ತಪ್ಪು ಅಪರಾಧವನ್ನು ಹೊರಿಸುವಂಥ ಘಟನೆಗಳಾಗ್ಬೋದು. ಯಾಕಂದರೆ ಸಾಡೆ ಸಾತಿಯ ಗಂಭೀರ ಪರಿಣಾಮ ನಿಮಗೂ ಈಗಲೂ ಇದೆ. ಅದು
ಮಾರ್ಚ್ 30ರ ಬಳಿಕ ನಿಮ್ಮ ರಾಶಿಯಿಂದ ಮುಂದೆ ಹೋಗಲಿದ್ದಾರೆ. ಆ ಬಳಿಕ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬದಲಾವಣೆ ಆಗಬಹುದು ಹೊರತು ಸಾಡೆ ಸತಿ ನಿಮಗೆ ಮುಗಿದಿರೋದಿಲ್ಲ. ಹಾಗಾಗಿ ಈಗ ಗುರುಬಲದ ಕೊರತೆ ಇರುವ ಕಾರಣ ಆ ಗುರು ಮತ್ತು ಶನಿ ಎರಡೂ ದೀರ್ಘಚಾರಿಗಳು ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡೋ ಕಾರಣ ಸ್ವಲ್ಪ ಗಂಭೀರವಾದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನಿತರ ವಿಚಾರಕ್ಕೆ ನೀವು ಪ್ರವೇಶಿಸೋದಾಗಲಿ, ಇನ್ನಿತರರಿಗೆ ಜಾಮೀನು ಅಥವಾ ಈ ಶ್ಯೂರಿಟಿ ಹಾಕೋದು ಮುಂತಾದಕ್ಕೆಲ್ಲ ಹೋಗೋದು ಒಳ್ಳೆಯದಲ್ಲ. ಅದೇ ರೀತಿ ಯಾವುದೇ ರೀತಿಯ ಅನಪೇಕ್ಷಿತ ವಿಚಾರಗಳನ್ನ ವಾಗ್ವಾದ ಮಾಡೋದು, ವಿವಾದ ಮಾಡೋದು, ಅದನ್ನು ಸಹ ವಿವಾದಾತ್ಮಕ ವಿಚಾರಗಳು ನಿಮ್ಮ ವೈಯಕ್ತಿಕವಾಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಇಂಥ ವಿವಾದಗಳಿಗೂ ಕೈ ಹಾಕೋದು ಒಳ್ಳೆಯದಲ್ಲ. ಹಾಗಾಗಿ ನೀವು ತನು ಮನ ಧನ ಎಲ್ಲ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಕುಂಭರಾಶಿಯವರಿಗೆ ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಅವಶ್ಯಕತೆ ನಿಮಗೆ ಇರುತ್ತೆ. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಇರುವಂತಹ ಗುರು ನಿಮಗೆ ಸಹ ಮಿಶ್ರ ಫಲದ ಒಂದು ವ್ಯಕ್ತ ಸೂಚನೆ ಇರುತ್ತೆ. ಹೆಚ್ಚೇನು ಉತ್ತಮ ಫಲಗಳನ್ನು ನಿಮಗೆ ನಿರೀಕ್ಷೆ ಇರೋದಿಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿದ್ದರೂ ಈ ಕಾಲದಲ್ಲಿ ನಿಮಗೆ ಗುರುವಿನ ಬಲದ ಕೊರತೆ ಇರುತ್ತೆ. ಆದರೆ ನಿಮಗೆ ಆ ಒಂದು ಮುಂದಿನ ವರ್ಷದಲ್ಲಿ ಬರುವಂಥದ್ದು, ಈ ವರ್ಷದಲ್ಲಿ ನಿಮಗೆ ಗುರುವಿನ ಬಲ ಇರೋದಿಲ್ಲ. 26ರ ಬಳಿಕ ಅಂದರೆ 26ರ ಮೇ ಬಳಿಕ ನಿಮಗೆ ಗುರುವಿನ ಬಲ ಬರುವಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆ ಒಂದು ಶನಿಯ ಪರೀಕ್ಷೆ ಜೊತೆಗೆ ಗುರುಬಲದ ಕೊರತೆ ನಿಮಗೆ ದೀರ್ಘವಾಗಿ ಕಾಡುತ್ತೆ. ಅಂದರೆ ವರ್ಷದ ಕೊನೆವರೆಗೂ ಅಂದರೆ 25ರ ಕೊನೆವರೆಗೂ 26ರ ಒಂದು ಆರಂಭದವರೆಗೂ ನಿಮಗೆ ತುಂಬ ಒಂದು ಗುರುವಿನ ಬಲದ ಕೊರತೆ ಇರುತ್ತೆ. ಹಾಗೆಯೇ ಅನೇಕ ರೀತಿಯ ಬದಲಾವಣೆಗಳು ನಿಮಗೆ ವೈಯಕ್ತಿಕ ಜೀವನದಲ್ಲಿ ಬರ್ಬೋದು, ಮಾತು ನಡವಳಿಕೆಯಲ್ಲಿ ಬರ್ಬೋದಾಗಿದೆ. ಹಾಗೆ ಅಪರಾಧಗಳು ಬರುತ್ತೆ, ಆರೋಪಗಳು ಬರುತ್ತೆ, ಜೊತೆಗೆ ಸಂಶಯ ಅನುಮಾನಗಳು ಬರುವಂಥದ್ದು. ಮನೆಯಲ್ಲಿಯೂ ನಿಮಗೆ ನಿಮ್ಮ ಮೇಲೆ ಇತರರಿಗೆ ಸಂಶಯ ಬರುತ್ತೆ, ನಿಮಗೂ ಇತರರ ಮೇಲೆ ಸಂಶಯ ಬರುತ್ತೆ. ಜೊತೆಗೆ ಅವಮಾನ ನಿಮಗೂ ಬೇರೆಯವರಿಂದಾಗುತ್ತೆ, ನೀವು ಬೇರೆಯವರಿಗೆ ಅವಮಾನ ಮಾಡುವಂಥ ಮೂಡಂದರೆ ನಿಮಗೆ ಆ ನಕಾರಾತ್ಮಕ ಭಾವನೆ ಸ್ವಲ್ಪ ಮನಸ್ಸಲ್ಲಿ ಜಾಸ್ತಿ ಬರುತ್ತೆ. ಋಣಾತ್ಮಕ ಚಿಂತನೆ, ನಾಸ್ತಿಕ ಭಾವನೆ, ಜೊತೆಗೆ ಮನೆಯಲ್ಲಿ ಸಹ ಕಲಹದ ವಾತಾವರಣ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ ಕಲಹ ಆಗುತ್ತೆ. ವೃತ್ತಿ ಜಾಗದಲ್ಲೂ ಹಾಗೆ ನಿಮಗೆ ನಿಮ್ಮ ಒಂದು ಕೊಲೀಗ್ಸ್ಗಳೇ ನಿಮ್ಮನ್ನು ದ್ವೇಷ ಮಾಡೋದಾಗಲಿ, ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಮೇಲೆ ಆರೋಪ ಮಾಡೋದಾಗಲಿ, ಮೇಲಾಧಿಕಾರಿಗಳ ಜೊತೆ ವಾಗ್ವಾದ ಹೆಚ್ಚಳಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದನ್ನು ಗಮನಿಸ್ಕೋಬೇಕಾಗತ್ತೆ. ಮಾತಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯಕ್ಕೂ ಸಹ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳಂದರೆ ಕೆಲವೊಮ್ಮೆ ನಿಮಗೆ ಇದ್ದಂಥ ಒಂದು ಆರೋಗ್ಯ ಸಮಸ್ಯೆ, ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ ಅಥವಾ ಜಾಯಿಂಟ್ ಪೇನೋ ಇದ್ದವರಿಗೆ ಅವೆಲ್ಲ ಈ ಕಾಲದಲ್ಲಿ ಹೆಚ್ಚಳಾಗುವಂಥದ್ದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ ಅಥವಾ ಆಹಾರ ದೋಷದಿಂದ, ನೀರಿನ ಇನ್ಫೆಕ್ಷನ್ನಿಂದ ನಂಜುಗಳಾಗುವಂಥದ್ದೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಆಹಾರ ಮತ್ತು ನೀರಿನ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ಅತಿರೇಕದ ವರ್ತನೆಗಳಿಗೆ ಹೋಗೋದ್ರಿಂದ ನಿಮ್ಮ ಮೇಲೆ ಏನಾದರೂ ಇತರರು ನಿಮಗೆ ಒಂದು ದ್ವೇಷ ಮಾಡೋದಾಗಲಿ ಅಥವಾ ನಿಮ್ಮ ಮೇಲೆ ಕಂಪ್ಲೇಂಟ್ ಅಂದರೆ ಏನಾದರೂ ನಿಮ್ಮ ಮೇಲೆ ಈಗ ಅಪರಾಧಕ್ಕೆ ನಿಮ್ಮ ದೂರನ್ನು ಕೊಡೋದೆಲ್ಲ ಆಗುತ್ತೆ. ಹಾಗಾಗಿ ಯಾವುದೇ ರೀತಿ ವಿವಾದ, ಕೇಸು, ಪೊಲೀಸ್ ಕಂಪ್ಲೇಂಟ್ ಇತ್ಯಾದಿಗಳು ಆಗೋದನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೆಲವೊಬ್ಬರು ನಿಮಗೆ ಹಿಂಸಾತ್ಮಕವಾದ ಮನೋಭಾವ ಅಂದರೆ ಮಾತಿಗೆ ಕಲಹ ಮಾಡಿ ಅಲ್ಲಿ ಕೈ ಮಿಲಾಯಿಸುವಂಥದ್ದೆಲ್ಲ ನೋಡ್ತೀವಿ. ಹಾಗೆ ಕೈ ಮೇಲೆ ಮಾಡೋದು ಅದೆಲ್ಲ ಬುದ್ಧಿಯೆಲ್ಲ ಬರ್ಬೋದು. ಆ ಬಗ್ಗೆ ಸಹ ಎಚ್ಚರಿಕೆ ಬೇಕಾದ್ರೆ ಈ ಶನಿ ಮತ್ತು ಗುರುಬಲದ ಕೊರತೆ ಮತ್ತು ಶನಿ ವೈಪರೀತ್ಯ ಇದ್ದಾಗ ಇಂಥ ಒಂದು ಬೇರೆ ಬೇರೆ ರೀತಿಯ ಅಪಚಾರಗಳು ನಮ್ಮಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೋನಿಯಂತ್ರಣ, ಮಾತು ನಿಯಂತ್ರಣ, ಆರೋಗ್ಯ ನಿಯಂತ್ರಣ, ಧನ ನಿಯಂತ್ರಣ ಎಲ್ಲ ನಿಯಂತ್ರಣಗಳು ನಮ್ಗೆ ಖಂಡಿತ ಈ ಮೀನರಾಶಿಯವರಿಗೆ ಅಗತ್ಯ ಇರುತ್ತೆ. ಗುರುಬಲದ ಒಂದು ಕೊರತೆ ನಿಮಗೆ ಈ ವರ್ಷ ಪೂರ್ತಿ ಕಾಡಲಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ. ಜೊತೆಗೆ ಆರ್ಥಿಕವಾಗಿ ನೀವು ತುಂಬ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ, ಆರ್ಥಿಕವಾದ ರಿಸ್ಕನ್ನು ತೆಗೆದುಕೊಳ್ಳೋದಾಗಲಿ ಈ ಬಳಿಕ ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಅನೇಕ ರೀತಿಯ ಆರ್ಥಿಕವಾದ ನೀವು ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆಯೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಗಮನ ಬೇಕಾಗುತ್ತೆ. ಕೌಟುಂಬಿಕವಾಗಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಕೌಟುಂಬಿಕ ಬಾಂಧವ್ಯನ ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದೇವತಾ ಪ್ರಾರ್ಥನೆಗಳ ಅವಶ್ಯಕತೆ ಖಂಡಿತ ಮೀನರಾಶಿಯವರಿಗೆ ಇರುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಗುರುವಿನ ವಕ್ರತ್ಯಾಗದ ಬಳಿಕ ಫೆಬ್ರವರಿ 4ರಿಂದ ಮೇ 14ರವರೆಗಿನ 99 ದಿನಗಳ ಒಂದು ಸಾರ್ವಜನಿಕ ಫಲವು, ಜೊತೆಗೆ 12 ರಾಶಿಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಈಗ ಒಂದು ವಿವರಣೆ ಮಾಡಲಾಗಿದೆ. ಅಲ್ಲಿ 5 ರಾಶಿಗಳಿಗೆ ಅತ್ಯುತ್ತಮ ಫಲಗಳು ಖಂಡಿತ ವ್ಯಕ್ತವಾಗಿವೆ. ಇನ್ನುಳಿದ ಒಂದು 4 ರಾಶಿಗಳು ಸ್ವಲ್ಪ ಮಿಶ್ರ ಫಲ, ಆ ಬಳಿಕ 3 ರಾಶಿಗಳು ಸ್ವಲ್ಪ ಗಂಭೀರವಾದ ಅಡ್ಡ ಪರಿಣಾಮಗಳು ವ್ಯಕ್ತವಾಗಿವೆ. ಅಂತಹ ಒಂದು ಅಡ್ಡ ಪರಿಣಾಮ ಬರೋದು ಉದಾಹರಣೆಗೆ ಅಲ್ಲಿ ಈಗ ತುಲಾ ರಾಶಿಗೆ ಆಗಲಿ ಅಥವಾ ಕುಂಭ ರಾಶಿ, ಮೀನರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಅನ್ನೋದು ವ್ಯಕ್ತವಾಗಿವೆ. ಅಲ್ಲದೆ ಮಿಥುನ ರಾಶಿಗೂ ಸ್ವಲ್ಪ ಅಡ್ಡ ಪರಿಣಾಮಗಳು ಒಂದು ಹೊರೆ ಜಾಸ್ತಿ ಇರುತ್ತೆ. ಅಂಥವರೆಲ್ಲ ಸ್ವಲ್ಪ ಏನು ಮಾಡ್ಬೋದು ಅಥವಾ ಎಲ್ಲರೂ ಮಾಡ್ಬೋದು. ಇದನ್ನು ಉತ್ತಮ ಫಲ ಇದ್ದವರು, ಮಧ್ಯಮ ಇದ್ದವರು ಅಥವಾ ಸಂಕಷ್ಟ ಇದ್ದವರು ಯಾರೂ ಮಾಡ್ಬೋದಾಗಿದೆ. ಆ ಗುರುವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನ ಮಾಡುತ್ತದೆ. ಉದಾಹರಣೆಗೆ ನಮ್ಮ ಲೋಕಗುರು ಅಥವಾ ಜಗದ್ಗುರು ಅಂತ ಆದಿಗುರು ಶಂಕರ ಅಥವಾ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಆತನು ದಕ್ಷಿಣಾಮೂರ್ತಿ ಗುರು ಸ್ವರೂಪನೂ ಆಗಿರ್ತಾನೆ. ಹಾಗಾಗಿ ಆ ಒಂದು ಶಿವನ ಆರಾಧನೆ, ಶಿವನ ಭಕ್ತಿ ಅಥವಾ ಗುರುವಿನ ದಕ್ಷಿಣಾಮೂರ್ತಿ ಸ್ತೋತ್ರನ ಶ್ಲೋಕನ ಹೇಳುವಂಥದ್ದು ಇದಕ್ಕೆ ಬಹಳ ಉತ್ತಮವಾದ ಪರಿಹಾರ. ಯಾರಿಗೆ ಶಿವನ ಮೇಲೆ ವಿಶೇಷವಾದ ಒಲವಿರುತ್ತೆ, ಶಿವನ ಭಕ್ತಿ ಅಥವಾ ಮನೆ ದೇವರೇ ಶಿವನಾಗಿರ್ತಾರೆ ಅಂಥವರು ಈ ಒಂದು ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಸೂತ್ರ ಹೇಳುವಂಥದ್ದಾಗಲಿ, ಜೊತೆಗೆ
ಲಿಂಗಾಷ್ಟಕ, ಬಿಲ್ವಾಷ್ಟಕ, ದಕ್ಷಿಣಾಮೂರ್ತಿ ಸ್ತೋತ್ರ ಮುಂತಾದ ಹಲವಾರು ಸ್ತೋತ್ರಗಳು ಸ್ತುತಿಗಳು ಇರ್ತವೆ. ಅದರಲ್ಲಿ ಯಾವುದೇ ಸ್ತುತಿ ಶ್ಲೋಕವನ್ನು ಪಠನೆ ಮಾಡೋದಾಗಲಿ, ಸೋಮವಾರ ಅಥವಾ ಗುರುವಾರದಂದು ಶಿವನ ದೇವರುಗಳ ಸಂದರ್ಶನ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಶಿವನ ಭಕ್ತಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಯಾರಿಗೆ ವಿಷ್ಣು ಅಥವಾ ನಾರಾಯಣ ಅದು ಜಗದ್ಗುರು ಶ್ರೀಕೃಷ್ಣ ಅಂತ ಹೇಳ್ತಾರೆ. ಹಾಗಾಗಿ ಆ ವಿಷ್ಣು ಹರಿಹರರು ಯಾವಾಗಲೂ ಭೇದರಹಿತರು. ಹರಿಹರರು ಇಬ್ಬರು ಅವರು ಜಗದ್ಗುರುಗಳ ಸ್ವರೂಪದಲ್ಲಿ ಇರುವಂಥರು. ಹಾಗಾಗಿ ಯಾರಿಗೆ ಹರಿಭಕ್ತಿ ಇದ್ದವರು ಆ ಹರಿಭಕ್ತಿಯನ್ನು ಮಾಡ್ಬೋದು. ವಿಷ್ಣುವಿನ ಸ್ವರೂಪ ಅಥವಾ ನಾರಾಯಣ ಸ್ವರೂಪದಲ್ಲಿ ಆತನ ಗುರುವಾಗಿ, ಜಗದ್ಗುರು ಕೃಷ್ಣನ ಸ್ವರೂಪದಲ್ಲಿ ಆತನ ಭಕ್ತಿ ಮಾಡೋದು. ಹಾಗಾಗಿ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ, ನಮೋ ಪಾರ್ವತಿ ಪತೆ ಹರರ ಮಹಾದೇವ ಮುಂತಾದ ಹಲವಾರು ಮಂತ್ರಗಳೆಲ್ಲ ಗೊತ್ತಿರ್ತವೆ. ಅದನ್ನು ವಿಷ್ಣು ಭಕ್ತರು ವಿಷ್ಣು ರೂಪದಲ್ಲೋ, ಶಿವನ ಭಕ್ತರು ಶಿವನ ರೂಪದಲ್ಲೋ ಹೇಳ್ಬೋದಾಗಿದೆ. ಹಾಗೆ ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಭಾವಿಸರು ಅದರಂತೆ ತೋರುವನಂತ ಶಿವಯೋಗಿಗಳು ಹೇಳ್ತಾರೆ. ಹಾಗಾಗಿ ನಾವಲ್ಲಿ ರೂಪಭೇದಗಳು ವ್ಯತ್ಯಾಸದಲ್ಲಿ ಗುರುವಿನ ನಾವು ಒಂದು ಏಕತ್ರ ರೂಪದಲ್ಲಿ ಭಾವನೆ ಮಾಡ್ಬೋದಾಗಿದೆ. ಹಾಗೆ ನಿಮ್ಮ ಒಂದು ಇಚ್ಛೆಗೆ ತಕ್ಕಂತೆ ಶಿವ ಅಥವಾ ಈ ವಿಷ್ಣುವಿನ ರೂಪದಲ್ಲಿ ಗುರುವಿನ ಭಕ್ತಿ ಮಾಡ್ಬೋದಾಗಿದೆ. ಅಥವಾ ವಿಷ್ಣು ಸಹಸ್ರನಾಮ ಹೇಳ್ಬೋದು, ವಿಷ್ಣುವಿನ ಅಷ್ಟೋತ್ತರ ಹೇಳ್ಬೋದು, ಶಿವನ ಅಷ್ಟೋತ್ತರ ಹೇಳುವಂಥದ್ದು ಎಲ್ಲವೂ ಆ ಒಂದು ದೇವತಾ ಸ್ವರೂಪದಲ್ಲಿ ಗುರುವಿನ ಆಹ್ವಾನ ಮಾಡೋದು. ಇನ್ನು ಗುರು ದತ್ತಾತ್ರೇಯರು ತ್ರಿಮೂರ್ತಿಗಳ ಸ್ವರೂಪದ ಒಂದು ಅವತಾರ ಆಗಿರುತ್ತೆ. ಹಾಗಾಗಿ ಗುರು ದತ್ತಾತ್ರೇಯರ ಭಕ್ತಿ ಮಾಡೋದಾಗಲಿ, ಗುರು ದತ್ತಾತ್ರೇಯ ಸ್ತೋತ್ರವನ್ನು ಹೇಳೋದಾಗಲಿ, ದತ್ತಾತ್ರೇಯರ ಅಷ್ಟೋತ್ತರ ಶತನಾಮ ಬರುತ್ತೆ, ಅದು ಗುರು ಚರಿತ್ರೆ ಎಂಬ ಪುರೋಹಿತವಾದ ಗ್ರಂಥ ಬರುತ್ತೆ. ಆ ಗ್ರಂಥವನ್ನು ಪಠನೆ ಮಾಡೋದಾಗಲಿ, ಅದು ದತ್ತಾತ್ರೇಯ ಗುರುವಿನ ಪಾದುಕೆ ಪೀಠಗಳ ಸಂದರ್ಶನ ಮಾಡೋದಾಗಲಿ. ಈಗ ನಮ್ಮ ರಾಜ್ಯದಲ್ಲಿರುವಂತಹ ದೇವಲ ಗಾಣಗಾಪುರ ಅಂತ ಗುಲ್ಬರ್ಗ ಜಿಲ್ಲೆ, ದೇವಲ ಗಾಣಗಾಪುರ ಪ್ರಸಿದ್ಧವಾದ ಗುರುವಿನ ಒಂದು ಕ್ಷೇತ್ರವಾಗಿರುತ್ತೆ. ಅಂಥ ಕ್ಷೇತ್ರಗಳ ಯಾತ್ರೆ ಮಾಡೋದು ಅಥವಾ ಇನ್ನಿತರ ಯಾವುದೇ ಈ ಗುರು ಪಾದುಗಳಿರುವಂಥ ಕ್ಷೇತ್ರಗಳ ಸಂದರ್ಶನ ಮಾಡೋದು ಸಹ ದತ್ತಾತ್ರೇಯ ಗುರುವಿನ ಆರಾಧನೆ. ಇನ್ನು ಇದಲ್ಲದೆ ಕುಲ ಗುರುಗಳು ಅಂತ ಹೇಳ್ತಾರೆ. ನಿಮ್ಮ ಕುಲಕ್ಕೆ ಇರುವಂಥ ಗುರುಗಳು, ಆ ಗುರುಗಳನ್ನು ಸಂದರ್ಶನ ಮಾಡಿ ಗುರು ಸೇವೆಯನ್ನು ಮಾಡೋದು, ಗುರುಪಾದ ಪೂಜೆ ಮಾಡೋದು, ಗುರುಗಳಿಂದ ಆಶೀರ್ವಾದ ಪಡೆದು ಸಹ ಒಂದು ಆಗುತ್ತೆ. ಇನ್ನು ಕುಲ ಗುರುಗಳು ಇಲ್ಲದೇ ಇರುವಂಥ ಅಥವಾ ಬೇರೆ ಬೇರೆ ರೀತಿಯ ನಿಮಗೆ ವಿದ್ಯಾಗುರುಗಳು ಅಂತ ಇದ್ದೇ ಇರ್ತಾರೆ. ವಿದ್ಯೆ ಕೊಟ್ಟಂಥ ಗುರುಗಳು, ಆ ವಿದ್ಯಾಗುರುಗಳನ್ನು ಗೌರವ ಮಾಡೋದು, ವಿದ್ಯಾರ್ಥಿಗಳು ಆಶೀರ್ವಾದ ಪಡೆದು ಸಹ ಆ ಗುರುವಿನ ಒಂದು ಸಂಪ್ರೀತಿ ಆಗುತ್ತೆ. ಮನೆಯಲ್ಲಿ ತಂದೆ ತಾಯಿ ಇದ್ದರೆ, ಹಿರಿಯರಿದ್ದರೆ ಆ ತಂದೆ ತಾಯಿ ಹಿರಿಯರ ಒಂದು ಆಶೀರ್ವಾದ ಪಡೆದಾಗಲಿ, ಅವರ ಒಂದು ಸೇವೆಗಳನ್ನು ಮಾಡಿ ಅವರ ಒಂದು ಆಶೀರ್ವಾದ ಪಡೆದು ಸಹ ಗುರುವಿನ ಪ್ರೀತ್ಯರ್ಥ ಆಗುತ್ತೆ. ಈ ರೀತಿ ನಾವು ಪ್ರತ್ಯಕ್ಷವಾಗಿಯೋ ಅಥವಾ ಅಪರೋಕ್ಷವಾಗಿಯೋ ಇದ್ದರೆ ಸಹ ಆ ಗುರುವಿನ ಸ್ವರೂಪವನ್ನು ಭಕ್ತಿ ಮಾಡ್ಬೋದು, ದೇವತಾ ಸ್ವರೂಪದಲ್ಲಿ ಗುರುತು ಮಾಡೋದು. ಇನ್ನು ಗುರು ಗ್ರಹದ ರೂಪವನ್ನು ಗಮನಿಸಿದಾಗ ಗುರುವಿನ ಗ್ರಹದ ರೂಪದ ಒಂದು ನವಗ್ರಹಗಳ ಸ್ತೋತ್ರಗಳಲ್ಲಿ ಬರುವಂಥ ಗುರುವಿನ ಪ್ರಸಿದ್ಧವಾದ ಶ್ಲೋಕ ಇರುತ್ತೆ. ವೇದವ್ಯಾಸರ ಭಗವಾನ ರಹಿತವಾದ ಗುರು ಗ್ರಹದ ಒಂದು ಪ್ರಸಿದ್ಧವಾದ ಶ್ಲೋಕ ಈ ರೀತಿ ಬರುತ್ತೆ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನೋದು ಪ್ರಸಿದ್ಧವಾದ ವೇದವ್ಯಾಸ ಭಗವಾನ್ ರಚಿತವಾದ ಶ್ಲೋಕ. ಈ ಶ್ಲೋಕವನ್ನೇ ನೀವು ಹೇಳುವಂಥದ್ದು 3 ಬಾರಿ ರಿಪೀಟ್ ಮಾಡಿ ಹೇಳಿ. ಗುರುವಿಗೆ ಪ್ರೀತ್ಯರ್ಥವಾಗುವಂತೆ 3, 6, 9 ಈ ರೀತಿ 3ರ ಗುಣಕದಲ್ಲಿ ಹೇಳ್ಬೋದಾಗಿದೆ. ಹಾಗಾಗಿ ಈ ಗುರುವಿನ ಈ ಶ್ಲೋಕವನ್ನು ಹೇಳುವಂಥ ಸಹ ಭಾಳ ಉತ್ತಮವಾದ ಪ್ರಕ್ರಿಯೆ. ಆ ನವಗ್ರಹಗಳ 9 ಸ್ತೋತ್ರವನ್ನು ಹೇಳೋದು ಭಾಳ ಉತ್ತಮವಾದ ಆಯ್ಕೆ. ಆದರೆ 9 ಶ್ಲೋಕವನ್ನು ಹೇಳಲು ಅಸಾಧ್ಯ ಅಥವಾ ಅನಾನುಕೂಲತೆ ಇದ್ದರೂ ಈ ದೇವಾನಾಂಚ ರಿಷ್ಣಾಂಚ ಶ್ಲೋಕವನ್ನು ಹೇಳುವಂಥದ್ದು ನಿಮಗೆ ಗುರುವಿನ ಒಂದು ಉತ್ತಮ ಒಂದು ಅನುಗ್ರಹಕ್ಕೆ ಸಹಾಯಕ ಆಗುತ್ತೆ. ಅದೇ ರೀತಿ ಈ ಗುರುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಉದಾಹರಣೆಗೆ ವಿಷಮ ಸ್ಥಾನ ಅಂತ ಹೇಳಿದೆ ನಾನು ಆಗಲೇ. ಯಾರಿಗೆ ಗುರು 8ರ ಸ್ಥಾನದಲ್ಲೋ 12ರ ಸ್ಥಾನದಲ್ಲೋ ಇರ್ತಾನೋ ಅಥವಾ 6ರ ಸ್ಥಾನದಲ್ಲಿ ಇರ್ತಾನೋ, ಹಾಗೆ ಅಂಥವರಿಗೆಲ್ಲ ಸ್ವಲ್ಪ ಗುರುವಿನ ಒಂದು ಪೀಡಾ ಪರಿಹಾರ ಸ್ತೋತ್ರ ಭಾಳ ಒಂದು ಉಪಯುಕ್ತ ಆಗಿದೆ. ಅದು ಈ ರೀತಿ ಬರುತ್ತೆ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಹರತು ಮೇ ಗುರುಹು. ಇದು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಶ್ಲೋಕ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು. ಹಾಗಾಗಿ ಆ ದೇವಗುರು ಅಥವಾ ಲೋಕಗುರು ಆಗಿರುವಂತಹ ಒಂದು ಅನೇಕ ಶಿಷ್ಯರಿಂದ ಸಂಪೂರ್ಣವಾದಂತಹ ಒಂದು ಗುರುವೇ ನನಗೆ ಬಂದಂತಹ ಈ ವಿಷಮ ಸ್ಥಾನದ ಪೀಡೆಯನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಈ ಪೀಡಾ ಪರಿಹಾರ ಶ್ಲೋಕವನ್ನು ಸಹ ನೀವು 3 ಬಾರಿ ಅಥವಾ ನಿಮಗೆ ಇಷ್ಟ ಇದ್ದಷ್ಟು ಸಾರಿ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಹಾಗಾಗಿ ಒಂದು ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದ ಉಪಾಯ ಆಗಿರುತ್ತೆ. ಅದನ್ನು ದೇವತಾ ಸ್ವರೂಪದಲ್ಲೋ ಗುರು ಸ್ವರೂಪದಲ್ಲೋ ಅಥವಾ ಈ ಗ್ರಹದ ಸ್ವರೂಪದಲ್ಲೂ ನೀವು ಭಕ್ತಿ ಮಾಡಿ ಗುರುವಿನ ಆಶೀರ್ವಾದವನ್ನು ಪಡೆಯುವಂಥದ್ದು. ಇನ್ನು ಗುರುವಾರದಂದು ಯಾವುದೇ ರೀತಿಯ ಸಮೀಪದ ದೇವಾಲಯಗಳಿಗೆ ಸಂದರ್ಶನ ಮಾಡ್ಬೋದು. ಗುರುವಾರದಂದು ಗುರುಪಾದುಕೆಗಳ ಪೀಠಗಳ ಪೂಜನೆ ಮಾಡುವಂಥದ್ದು. ಗುರುವಾರದಂದು ನೀವು ವ್ರತ ನಿಯಮ ಉಪವಾಸ ಇದ್ದುಕೊಂಡು ಸಹ ಆ ಒಂದು ಗುರುವಿನ ಅನುಷ್ಠಾನ ಮಾಡ್ಬೋದಾಗಿದೆ. ಅಥವಾ ಗುರುವಾರದಂದು ಯಾವ ರೀತಿಯ ದಾನ ಧರ್ಮಗಳನ್ನು ಮಾಡೋ ಸಹ ಒಂದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇನ್ನು ದಾನ ಧರ್ಮ ಮಾಡುವಂಥ ಪ್ರಕ್ರಿಯೆ ಬಂದಾಗ ಅಲ್ಲಿ ಗುರುವಿನ ಧಾನ್ಯವಾಗಿದ್ದು ಕಡಲೆಕಾಳು, ಅದು ಕಡಲೆಕಾಳು ಬೆಂಗಾಲ್ ಗ್ರಾಮ ಅಂತ ಹೇಳ್ತೀವಲ್ಲ, ಆ ಕಡಲೆಕಾಳು ಚಣ ಅಂತಹ ಚಣಕ ಅಥವಾ ಕಡಲೆಕಾಳನ್ನ
ನಾವು ದಾನವಾಗಿ ಕೊಡುವಂಥದ್ದು. ಅದರಲ್ಲಿ ಹಸಿ ಕಡಲೆ ಸಹ ಸಿಕ್ಕಿದ್ರೆ ಭಾಳ ಉತ್ತಮ. ಹಸಿ ಕಡಲೆ ಸಹ ದಾನವಾಗಿ ಕೊಡ್ಬೋದು. ಅಥವಾ ಈ ಒಣಗಿಸಿದಂಥ ಕಡಲೆ ಕಾಳನ್ನು ಸಹ ಹಾಕಿ ದಾನವಾಗಿ ಕೊಡೋದಾಗಿಲ್ಲ. ಅಥವಾ ಕಡಲೆ ಕಾಳು ಬಳಸಿದಂಥ ಒಂದು ಉತ್ಪನ್ನ, ಕಡಲೆ ಬೇಳೆ, ಕಡಲೆ ಹಿಟ್ಟಿನಿಂದ ಮಾಡಿದ ಯಾವುದೇ ಖಾದ್ಯಗಳು, ಉದಾಹರಣೆಗೆ ಆ ಕಡಲೆ ಬೇಳೆ ಬಳಸಿ ಬೇರೆ ಬೇರೆ ರೀತಿಯ ಖಾದ್ಯಗಳು ಮಾಡ್ತಾರೆ. ಹೋಳಿಗೆ ಅಂತ ಮಾಡ್ತಾರೆ, ಆ ಕಡಲೆ ಬೇಳೆ ಬಳಸಿ ಅಂಥ ಒಂದು ಹೋಳಿಗೆ ಭಕ್ಷ್ಯವನ್ನು, ಅಥವಾ ಕಡಲೆ ಬೇಳೆ ಬಳಸಿ ಪಾಯಸ, ಹಯಗ್ರೀವ ಮುಂತಾದವುಗಳೆಲ್ಲ ಮಾಡ್ತಾರೆ. ಅದನ್ನು ಸಹ ಈ ಯಾವುದೇ ರೀತಿ ಅನ್ನದಾನ ಮಾಡುವಂಥ ಸಂಸ್ಥೆಗಳಿಗೆ, ದೇವಾಲಯಗಳಿಗೆ ಅಥವಾ ಆಶ್ರಮಗಳಿಗೆ ಅದನ್ನು ದಾನವಾಗಿ ಕೊಡುವಂಥದ್ದು. ಇನ್ನು ಯಾವ ರೀತಿ ಈ ಗುರುಗಳ ಆಶ್ರಮ, ಗುರುಗಳ ಪೀಠ ಅಥವಾ ಮಠಗಳು ಅಂತ ಇರ್ತವೆ, ಅಂಥ ಆಶ್ರಮ, ಪೀಠ, ಅನ್ನದಾನ ಆಗುವಂಥ ಪೀಠ ಮಠಗಳಿಗೆ ನಿಮ್ಮಿಂದ ಆಗುವಂಥ ಅನ್ನದಾನದ ಸೇವಾ ರೂಪದ ದಾನಗಳನ್ನು ಕೊಡೋದಾಗಲಿ, ಅಥವಾ ಯಾವುದೇ ರೀತಿಯ ವಸ್ತ್ರವನ್ನು ಅಥವಾ ಪುಸ್ತಕಗಳನ್ನು ಅಥವಾ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ವಿಚಾರಗಳನ್ನು ನೀವು ದಾನವಾಗಿ ಕೊಡ್ಬೋದಾಗಿದೆ. ಹಳದಿ ಹಣ್ಣು ಹಂಪಲುಗಳನ್ನು, ಹಳದಿಯ ಫಲಗಳನ್ನು, ಹಳದಿಯ ವಸ್ತ್ರಗಳನ್ನು, ಗುರುವಿನ ಬಣ್ಣ ಹಳದಿಯಾಗಿರುತ್ತೆ, ಅಂಥ ಒಂದು ಹಳದಿಯ ಯಾವುದಾದ್ರು ಫಲಗಳನ್ನು, ವಸ್ತುಗಳನ್ನು ದಾನವಾಗಿ ಕೊಡುವಂಥದ್ದು. ಈ ರೀತಿ ಅನೇಕ ರೀತಿಯ ಉಪಾಯಗಳಿರ್ತವೆ. ಗುರುವಿಗೆ ಸಂಬಂಧಪಟ್ಟವಾದ ಸೇವನೆ ಮಾಡಲಿಕ್ಕೆ ನೀವು ಭಕ್ತಿ ಮಾರ್ಗನೋ, ಧ್ಯಾನ ಮಾರ್ಗನೋ, ಧರ್ಮ ಮಾರ್ಗನೋ, ದೇವರುಗಳ ಸಂದರ್ಶನ ಮಾರ್ಗನೋ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಆ ಗುರು ಪರಮಾತ್ಮರ ಅನುಗ್ರಹದಿಂದ ಆಯುರಾರೋಗ್ಯ, ಶಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಗುರುವಿನ ಈ ವಕ್ರತ್ಯಾಗವಾಗಿ ರುಜುಗತಿ ಬರುವಂಥ 99 ದಿನಗಳು ಈ ಪ್ರಪಂಚಕ್ಕೂ ನಮಗೆಲ್ಲರಿಗೂ ಆಯುರಾರೋಗ್ಯ, ಶಕೀರ್ತಿ, ಶುಭ ಸನ್ಮಂಗಳನ್ನು ಉಂಟು ಮಾಡಲಿ. ಆ ಗುರುಗಳ ಅನುಗ್ರಹ ಸದಾ ನಮ್ಮನ್ನು ಕಾಪಾಡ್ತಿರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ.